ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಚಿನ್ನದ ಬೆಳೆ ಅಂತ ಹೇಳ್ತೀವಲ್ಲ, ಯಾವುದೋ ರೇಷ್ಮೆ ಬೆಳೆ, ಆ ರೇಷ್ಮೆ ಇದೇನಂತೀವಿ ಸರ್, ರೈತ ರೇಷ್ಮೆ ಹುಳಗಳನ್ನ ಸಾಗಾಣಿಕೆ ಮಾಡ್ತಾರೆ. ಒಂದನೇ ಜ್ವರ ಎರಡನೇ ಜ್ವರದಿಂದ ಶುರು ಆಗುತ್ತೆ. ಅದು ಹೇಗೆ ಅವ್ರು ಶುರು ಮಾಡಿದ್ರು ಫ್ರಮ್ ಸ್ಕ್ರ್ಯಾಚಿಂದ ಅಡ್ವಾನ್ಸ್ವರೆಗೂ ನಾನು ಇಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ನಾನಿವತ್ತು ಭೇಟಿ ಆಗ್ತಿರೋದು ಮಂಜುನಾಥ್ ಅಣ್ಣಪ್ಪಳವ್ರು ಅಂತ. ಸರ್, ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನೋಡಿ, ಹೆಚ್ಚಾಗಿ ಯಂಗ್ಸ್ಟರ್ಸು ತುಂಬ ಫೇಲ್ಯೂರ್ ಆಗಿರ್ತಾರೆ. ಆ ಎಕ್ಸಾಮ್ ಈ ಎಕ್ಸಾಮ್ ಅಂತ ಡೆಲ್ಲಿಗೆ ಹೋಗ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ, ಇನ್ನೂ ಕೂಡ ನಿರುದ್ಯೋಗಿಯಾಗಿ ಮನೇಲೇ ಉಳ್ಕೊಂಡಿರ್ತಾರೆ. ಬಟ್ ಸ್ವಲ್ಪ ಜನ ಹತ್ರ 2 ಎಕರೆ ಇರುತ್ತೆ, 3 ಎಕರೆ ಇರುತ್ತೆ, ಏನೂ ಮಾಡ್ದಿಲ್ಲದೆ ಮತ್ತೆ ಬೆಂಗಳೂರಿಗೆ ಹೋಗಿ 25,000, 10,000, 15,000ಕ್ಕೆ ದುಡಿಮೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಈ ರೇಷ್ಮೆ ಬೆಳೆಯಿಂದ ಅದೇ ಹೇಗೆ ಗಳಿಸೋದು, ಹೇಗೆ ಶುರು ಮಾಡೋದು, ಸಂಪೂರ್ಣ ಮಾಹಿತಿ ಕೊಡ್ತೀರಾ ಸರ್? ಓಕೆ, ಬನ್ನಿ ಸರ್, ಶುರು ಮಾಡೋಣ. ಮೋಲ್ಡ್ನಿಂದ ರಿಸೀವ್ ಆಗ್ತಾ ಇರೋ ಹುಳ ಇದು. ಓಕೆ, ಅಂದರೆ 7 ಫೀಡಿಂಗ್ ಆದಮೇಲೆ 1ನೇ ಮೋಲ್ಡಿಗೆ ಸೆಟ್ ಆಗುತ್ತೆ. 7 ಫೀಡ್ ಅಂದ್ರೆ ಸರ್, ಅದು 7 ದಿವಸದ 7 ದಿವಸ ಅಲ್ಲ, ಒಂದು ದಿನಕ್ಕೆ 2 ಫೀಡಿಂಗ್, ಮಾರ್ನಿಂಗ್ ನೈಟ್. ಓಕೆ, 2 ಫೀಡಿಂಗ್ ಆದಮೇಲೆ ಅಂದರೆ 7 ಫೀಡಿಂಗ್ಗೆ 1ನೇ ದಿವಸ ಸ್ಟಾಪ್ ಆಗುತ್ತೆ. 1ನೇ ಮೋಲ್ಟಿಗೆ ಸ್ಟಾಪ್ ಆದಮೇಲೆ ಸುಣ್ಣ ಸ್ಪ್ರೇ ಮಾಡ್ತೀವಿ. ಸುಣ್ಣ ಸ್ಪ್ರೇ ಮಾಡಿದ ಮೇಲೆ 2ರಿಂದ 3 ಫೀಡಿಂಗ್ಗೆ ಸ್ಟಾಪ್ ಮಾಡ್ತೀವಿ. ಆಮೇಲೆ 4ನೇ ಫೀಡಿಂಗಿಗೆ ರಿಸೀವ್ ಆಗುತ್ತೆ. ಈಗೆಲ್ಲ ಹುಳ ರಿಸೀವ್ ಆಗುತ್ತೆ. ಈಗ ಇದಕ್ಕೆ ವಿಜೇತ ಇದನ್ನು ಅಂದರೆ ವಿಜೇತ ಅಂದರೆ ಸೋಂಕು ನಿವಾರಕ, ಅಂದರೆ ಅಡ್ವಾನ್ಸ್ ರೋಗ ಬರದೇ ಇರೋಕ್ಕಿಂತ ಮುಂಚೆನೇ ನಾವು ಸ್ಪ್ರೇ ಮಾಡಬೇಕು ಇವನ್ನೆಲ್ಲ. ಈಗ ಇದಕ್ಕೆ ವಿಜೇತ ವೆಟ್ಕೇರ್ ಇಲ್ಲ ವಿಜೇತ ಗ್ರೀನ್ ಇವನ್ನೆಲ್ಲ ಸ್ಪ್ರೇ ಮಾಡಿ ಆಮೇಲೆ ಕಡೆಗೆ ಫೀಡಿಂಗ್ ಕೊಡ್ತಾ ಇದ್ದೇವೆ. ಅದೇ ಪ್ಯಾಕೆಟ್ ಇದೆ ವಿಜೇತ ಗ್ರೀನ್ ಅಂತ. ವಿಜೇತ ಗ್ರೀನ್ ಅಂತ ಇದೆ ಸರ್. ಇದೇ ನೀವು ಇದ್ರ ಬಗ್ಗೆ ಹೇಳಿದ್ದಾರೆ. ಇದೆ ವಿಜೇತ ಗ್ರೀನ್ ಅಂತ, ಸೋಂಕು ನಿವಾರಕ ಅಂತ. ಯಾವುದೇ ಥರ ರೋಗ ಬರಬಾರ್ದು. ಇಲ್ಲಿದೆ ನೋಡ್ರಿ, ಅಂಕುಶ್ ವಿಜೇತ ಗ್ರೀನ್ ಅಂತ. ಅಂದರೆ ಪರಿಣಾಮಕಾರಿ ಮತ್ತು ಸುರಕ್ಷಿತ ಆರ್ಕೆ ಸೋಂಕು ನಿವಾರಕ. ಅಂದರೆ ರೇಷ್ಮೆ ಹುಳುಗಳಿಗೆ ಹಾಲು ತೊಂಡೆ, ಸರ್ಪೆ, ಸುಂಕಟ್ಟು, ಅಸ್ಪರ್ಜಿಲೋಸಿಸ್ ಮತ್ತು ಫೆಬ್ರಿನ್ ರೋಗ ಇವೆಲ್ಲ ಅಡ್ವಾನ್ಸ್ ಆಗಿ ನಮ್ದು ರೇಷ್ಮೆ ಹುಳಕ್ಕೆ ಅಂತಂದರೆ ಆ ರೋಗ ಬಂದ ಮೇಲೆ ಯಾವ್ಯಾವ ಔಷಧಿ ಹೊಡೆದ್ರೂ ಎಫೆಕ್ಟಿವ್ ಆಗಲ್ಲ. ಏನಾದರೂ ಅಡ್ವಾನ್ಸ್ ಟ್ರೀಟ್ಮೆಂಟ್. ಇಷ್ಟು ರೋಗ ಕಂಟ್ರೋಲ್ ಮಾಡೋಕ್ಕೆ ಇದು ಒಂದೇ ಔಷಧಿ ನೀವು ಉಪಯೋಗಿಸ್ತಾ ಇದೆ. ನೀವು ಕಂಪ್ನಿ ಕಡೆಯಿಂದ ಕೊಡ್ತಾರೆ, ನೀವು ಇಲ್ಲ. ಸೊ ಕಂಪ್ನಿ ಕಡೆ ಅಂತ ಅಂದರೆ ಏನಿಲ್ಲ, ನಾವೇ ಕಂಪ್ನಿಯವರು ನಮ್ಮ CSRT ಅಂದರೆ ಮೈಸೂರು ರೇಷ್ಮೆ ಡಿಪಾರ್ಟ್ಮೆಂಟಿಂದ ಸರ್ಟಿಫೈಡ್ ಮಾಡಿರೋ ಔಷಧಿನೇ ಇದನ್ನೇ ರೆಕಮೆಂಡ್ ಮಾಡೋದು. ಇದನ್ನ ಬಿಟ್ಟರೆ ಬೇರೆ ಯಾವುದೇ ಔಷಧಿನೂ ರೆಕಮೆಂಡ್ ಮಾಡೋಂಗಿಲ್ಲ. ಇದು ಅಂದರೆ ಬೇರೆ ರೆಕಮೆಂಡ್ ಮಾಡಿದ್ರೆ ಏನಾದರೂ ತೊಂದರೆ ಆದರೆ ಯಾರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ಇಲ್ಲ. CRC ಅವರಾಗಲಿ ರೈತರಾಗಲಿ, CRC ಅವ್ರು ಯೂಸ್ ಮಾಡಿದರೆ CRC ಅವ್ರಿಗೆ ರೆಸ್ಪಾನ್ಸಿಬಿಲಿಟಿ, ರೈತರು ಯೂಸ್ ಮಾಡಿದರೆ ರೈತರೇ ರೆಸ್ಪಾನ್ಸಿಬಿಲಿಟಿ. ಆದರೆ ಯಾವುದೇ ಇಲಾಖೆದಾರಾದರೂ ನಾವು ಇವನ್ ಬಿಟ್ಟರೆ ಬೇರೆ ಯೂಸ್ ಮಾಡಿದರೆ ಅವ್ರು ಯಾರು ಬಂದು ನಮಗೆ ಏನು ಸಜೆಷನ್ ಮಾಡೋದಿಲ್ಲ. ಸರ್, ಇಲ್ಲಿ ಇಷ್ಟೊಂದು ಹುಳಗಳು ತೋರಿಸಿದ್ರಿ. ಈ ಹುಳಗಳಲ್ಲಿ ನೀವು ಮಾರ್ಕೆಟಿಂದ ಖರೀದಿ ಮಾಡೋದಿಲ್ಲ? ಇಲ್ಲ, ಅದು ಇದು ಹೇಗೆ ಅಂತಂದರೆ ಒಂದು 100 ಲೆನ್ಸ್ಗೆ ಅಂದರೆ 36 ಗ್ರಾಮ್ ಮೊಟ್ಟೆ 13 ದಿನ ಮುಂಚೆನೇ ಮೊಟ್ಟೆ ರಿಲೀಸ್ ಮಾಡಬೇಕು. ಮೊಟ್ಟೆ ರಿಲೀಸ್ ಮಾಡಿದ ಮೇಲೆ 10 ದಿನ ಆ ಕೋಲ್ಡ್ 10 ದಿನ ಆದಮೇಲೆ 3 ದಿನಕ್ಕೆ ಬ್ಲಾಕ್ ಬಾಕ್ಸ್ ಅಂತ ಮಾಡ್ತೀವಿ ನಾವು. ಆ ಬ್ಲಾಕ್ ಬಾಕ್ಸ್ ಅಂದರೆ ಬ್ಲಾಕ್ ಸ್ಪ್ರೇಮ್ ಹೊರಗಿದೆ, ಅದನ್ನ ತೋರಿಸ್ತೀನಿ. ಅದನ್ನ ಮಾಡಿದ ಮೇಲೆ 3 ದಿನ ಅಂದರೆ 72 ತಾಸು ಆ ಬ್ಲಾಕ್ ಪೇಪರಲ್ಲೇ ಫುಲ್ ಕವರ್ ಆಗಿರುತ್ತೆ. ಅಂದರೆ ಅದನ್ನ ಯಾಕೆ ಮಾಡ್ತೀವಿ ಅಂತಂದರೆ ಯೂನಿಫಾರ್ಮ್ ಆಗಿ ಯಾಚಿಂಗ್ ಆಗಬೇಕು ಮೊಟ್ಟೆ. ಅದು ಯಾಚಿಂಗ್ ಆದಮೇಲೆ ಫೀಡಿಂಗ್ ಕೊಡ್ತೇವೆ, ಮೆಸ್ ಹಾಕಿ ಫೀಡಿಂಗ್ ಮಾಡ್ತೀವಿ. ಸರ್, ನಿಮ್ಮದು ಇದು ಎಷ್ಟು ದಿವಸವರೆಗೂ ನಿಮ್ಮ ಬಳಿ ಇರುತ್ತೆ ಹುಳಗಳು? ಇದು 7 ದಿವಸದವರೆಗೂ. ಈಗ ಇಲ್ಲಿಂದ ಈಗ 7 ಫೀಡಿಂಗ್ ಆದ್ಮೇಲೆ ಈಗ ರಿಶ್ಯೂ ಮಾಡ್ಕೊಂತದ. ಇದು ರಿಶ್ಯೂ ಆದ್ಮೇಲೆ 5 ಫೀಡಿಂಗ್ ಇಲ್ಲ 6 ಫೀಡಿಂಗಿಗೆ ಸ್ಟಾಪ್ ಆಗುತ್ತೆ. ಸೆಕೆಂಡ್ ಮೋಲ್ಟಿಗೆ ಸ್ಟಾಪ್ ಆದ್ಮೇಲೆ ಲೈಮ್ ಅಂದ್ರೆ ಸುಣ್ಣ ಸ್ಪ್ರೇ ಮಾಡಿ ನಾವು ಡಿಸ್ಪ್ಯಾಚ್ ಮಾಡ್ತಾರೆ ರೈತರಿಗೆ. ಸರ್, ಇದರಲ್ಲಿ ನಾವು ಕೇಳ್ಪಟ್ಟಿರ್ತೀವಿ 1ನೇ ಜ್ವರ ಅಂತಾರೆ, 2ನೇ ಜ್ವರ ಅಂತಾರೆ. ಅದೇನು ಸರ್ 1ನೇ ಜ್ವರ 2ನೇ ಜ್ವರ? 1ನೇ ಜ್ವರ ಅಂದ್ರೆ ಅದು ಅದನ್ನ ಮೈಯಂದೆಲ್ಲ ಫರಿ ಬಿಚ್ಚತೈತೆ, ಅದು 1ನೇ ಜ್ವರ. ಮತ್ತೆ 2ನೇ ಜ್ವರಕ್ಕೆ ಒಟ್ಟೆ 4 ಸ್ಟೇಜ್ ಬರುತ್ತೆ. 4 ಸ್ಟೇಜ್ಗಿನ ತನ್ನ ಮೈಯನ್ ಪರಿ ಬಿಚ್ಚಿ ಮತ್ತೆ ಹೊಸ ಇದು ಹುಟ್ಟುತ್ತೆ. ಅದಕ್ಕೆ ಜ್ವರಕ್ಕೆ ಸೆಟ್ ಆಗಿತ್ತು ಅಂದ್ರೆ ಮೈಯನ್ ಪರಿ ಬಿಚ್ಚೋದು ಅದೇ ಜ್ವರ. 7 ಫಸ್ಟ್ ಮೋಲ್ಟಿಗೆ 7 ಫೀಡಿಂಗ್, ಸೆಕೆಂಡ್ ಮೋಲ್ಟಿಗೆ 5 ಫೀಡಿಂಗ್, ಆಮೇಲೆ ಥರ್ಡ್ ಮೋಲ್ಟಿಗೆ ಅದು 6 ಫೀಡಿಂಗ್ ಇಲ್ಲ 7 ಫೀಡಿಂಗ್ಗೆ ಸೆಟ್ ಆಗುತ್ತೆ. ಹಂಗೆ 4th ಮೋಲ್ಟಿಗೆ 6 ಫೀಡಿಂಗ್ ಇಲ್ಲ 7 ಫೀಡಿಂಗ್ ಸೆಟ್ ಆಗುತ್ತೆ. ಆಮೇಲೆ ಕಡೆಗೆ ಒಂದು 13 ಇಲ್ಲ 14 ಫೀಡಿಂಗಿಗೆ ಸ್ಯಾಂಪಲ್ ಬರುತ್ತೆ, ಅಲ್ಲಿಗೆ ಗೂಡು ಕಟ್ಟುತ್ತೆ.
ಓಕೆ, ಗೂಡು ಕಟ್ಟೋವರೆಗೂ ನೀವು ಇದನ್ನ ಸಾಗಾಣಿಕೆ ಮಾಡೋದಿಲ್ಲ? ಅದು ರೈತರ ಮನೆಯಲ್ಲಿ 2ನೇ ಜ್ವರದಿಂದ 4ನೇ ಜ್ವರ ಮಟ್ಟ ರೈತರ ಮನೆಯಲ್ಲಿ ಇರುತ್ತೆ. ಓಕೆ. ನಮ್ಮ CRC ಒಳಗೆ 7 ದಿನದ ಹುಳ ಇರುತ್ತೆ, ಅವ್ರಲ್ಲಿ 21 ದಿನ ಅಲ್ಲೇ ಇರುತ್ತೆ. ಓಕೆ. ಸರಿ, ಹುಳ ತರ್ತಿರಲ್ಲ ನೀವು, ಹುಳ ಹೇಗೆ ಸರ್? ಮೊಟ್ಟೆ ರೀತಿ ತರೋದಾ? ಮೊಟ್ಟೆ ತರ್ತಾವ ನಾವು. ಮೊಟ್ಟೆ ತಂದು ಹ್ಯಾಚಿಂಗ್ ಮಾಡಿ ಹುಳ ಕೊಡ್ತಾವ. ಹೇಗೆ ಸರ್? ಗ್ರಾಮ್ ಲೆಕ್ಕದಲ್ಲಿ ಮೊಟ್ಟೆ? ಗ್ರಾಮ್ ಲೆಕ್ಕ. 100 ಲೆನ್ಸಿಗೆ 36 ಗ್ರಾಮ್ ಕೊಡೋದು. 100 ಲೆನ್ಸಿಗೆ 36 ಗ್ರಾಮ್. 36 ಗ್ರಾಮ್. ಅಂದ್ರೆ ಸರ್ ನೀವು ಟೋಟಲಿ ಇವಾಗ 36 ಗ್ರಾಮ್ ಹುಳ ತರ್ತೀರಾ, ಅದೇ 36 ಗ್ರಾಮು ಹುಳನ ಮಾರ್ತಿರಲ್ಲ ಮಾರ್ಕೆಟಲ್ಲಿ, ಅದು ಏನು ಬೆಲೆ ಬರುತ್ತೆ ಸರ್? ಅದು 36 ಗ್ರಾಮಿಗೆ ಅಂದ್ರೆ 100 ಲೆನ್ಸ್. ಈಗ 100 ಲೆನ್ಸ್ಗೆ ಅಂದ್ರೆ 56,000 ರಿಂದ 60,000 ಹುಳ ಪಾಪ್ಯುಲೇಷನ್ ಇರುತ್ತೆ. ಓಕೆ ಓಕೆ. ಆ 100 ಲೆನ್ಸ್ಗೆ ಇಂಥ 10 ಟ್ರೈ ಕೊಡುತ್ತೆ. ಓಕೆ. ಅದು ಆಮೇಲೆ ಕಡೆಗೆ ಅದು 100 ಲೆನ್ಸ್ಗೆ 90 kgನೇ ಬರ್ಬೋದು. ಅದು ರೈತರ ಮೇಲೆ ಡಿಪೆಂಡ್. ಅವರು ಹೆಂಗ್ ಕೇರ್ ಮಾಡ್ತಾರ, ಅವ್ರು ಹೆಂಗ ಇದು ಮಾಡ್ತಾರ, ಅದ್ರ ಮೇಲೆ 1 ಕ್ವಿಂಟಲ್ ಬರೋದು, 1 ಕ್ವಿಂಟಲ್ ಮೇಲೆ ಆಗ್ಬೋದು. 1 kgಗೆ ಏನಿಲ್ಲ ಅಂದ್ರೆ 300 ರಿಂದ 400 ಗೂಡು ಬರುತ್ತೆ 1 kg. ಓಕೆ ಸರ್, ಇದು ಎಷ್ಟು ದಿವಸದಲ್ಲಿ? 10 ಡೇಸ್ ಅಂತ ಹೇಳಿದ್ರೆ ಇದು? ಇಲ್ಲ, 7 ಡೇಸ್ ವರ್ಗು ನಮ್ಮ CRC ಒಳಗಿರುತ್ತೆ. ಓಕೆ, 7 ಡೇಸ್. ಟೋಟಲಿ ಒಂದು ವರ್ಷಕ್ಕೆ ಎಷ್ಟು ಬ್ಯಾಚ್ ನೀವು ಮಾಡ್ಬೋದು ಸರ್ ಇದು? ಅಂದ್ರೆ ರೈತರು ಆದ್ರೆ 1 ಎಕರೆಗೆ 40 ದಿನಕ್ಕೆ 1 ಪ್ಲಾಟ್ ಬರುತ್ತೆ. 1 ಎಕರೆ ಪ್ಲಾಂಟೇಶನ್ ಮಾಡಿದ ಅಂದ್ರೆ 1 ವರ್ಷಕ್ಕೆ 5 ಬೆಳೆ, 4 ರಿಂದ 5 ಬೆಳೆ ತೆಗಿಬಹುದು ಒಬ್ಬ ರೈತ. 2 ಪ್ಲಾಂಟೇಶನ್ ಮಾಡ್ಕೊಂಡ್ವಿ ಅಂದ್ರೆ 8 ರಿಂದ 9 ಬೆಳೆ ತೆಗಿಬಹುದು. ಪ್ಲಾಂಟೇಶನ್ ಅಂದ್ರೆ ಸರ್ ಆಚೆ ಕಡೆ ಸೊಪ್ಪುಗಳು ಹಾಕಿದ್ರೆ ಅದನ್ನ ನೆಕ್ಸ್ಟ್ ನಾವು ತೋರಿಸೋಣ. ಬಟ್ ಅದು ಪ್ಲಾಂಟೇಶನ್ ನಮ್ಗೆ ಮೊದಲೇ ರೆಡಿ ಇರಬೇಕು. ಪ್ಲಾಂಟೇಶನ್ ಸೊಪ್ಪು ಬೆಳೆದ ಮೇಲೆ ನಾವು ಏನಾದ್ರೂ ಹುಳ ಸಾಕಕ್ ಬರೋದು, ಸೊಪ್ಪು ಇಲ್ದೇನೆ ಬರಲ್ಲ. ಓಕೆ ಸರ್, ಇನ್ನೊಂದು ಇದು ಆಹಾರ ಪದ್ಧತಿ ಬರುತ್ತಲ್ಲ, ಒಂದೊಂದು ಹುಳಗಳಿಗೆ ಹೇಳ್ತಾರೆ ಬಲ್ತಿರೋ ಎಲೆ ಹಾಕ್ತಾರೆ ಇದ್ರಲ್ಲೇ. ಅಂದ್ರೆ ಯಾವ ಟೈಮಲ್ಲಿ ಯಾವ ಎಲೆ? ಅಂದ್ರೆ ಇದು ಚಾಕಿ ಹುಳಕ್ಕೆ 10 ರಿಂದ 12 ಎಲೆ, ಅಂದ್ರೆ ಮೇಲಿಂದ 4-5 ಎಲೆ ಅಷ್ಟೇ ಕಟ್ ಮಾಡ್ಬೇಕು. ಕೆಳಗಿನ ಎಲೆ ಎಲ್ಲ ಅದು ಆ ಲೀಫ್ ಎಲ್ಲ ಇದು ರಫ್ ಆಗಿರ್ತದೆ, ಅದನ್ನ ಇಡಲ್ಲ. ಯಾಕಂದ್ರೆ ಇದು ಒಂದೇ ಜ್ವರ ಸ್ಟಾಪ್ ಆಗೋವರೆಗೂ ಬರೀ ರಸ ಅಷ್ಟೇ ಇರುತ್ತೆ, ಸೊಪ್ಪು ತಿನ್ನಲ್ಲ. 1ನೇ ಜ್ವರದಿಂದ ಎದ್ದ ಮೇಲೆ ಸ್ವಲ್ಪ ಪಲ್ಯದಲ್ಲೆಲ್ಲ ಸೊಪ್ಪು ತಿಂತೈತೆ. 2ನೇ ಜ್ವರದಿಂದ ಆದ್ಮೇಲೆ 2ನೇ ಜ್ವರದಿಂದ ರಿಸೀವ್ ಆದ್ಮೇಲೆ ಈ ಭಾಗ ಟ್ರೇ ಒಳಗೆ ಇರಲ್ಲ, ಅವಾಗ ರ್ಯಾಕ್ ಸಿಸ್ಟಮ್ ಇರುತ್ತೆ. ಅದು ರ್ಯಾಕ್ ಸಿಸ್ಟಮ್ ಅಲ್ಲಿ ಅವಾಗ ದೊಡ್ಡ ಸೊಪ್ಪು ಕೊಟ್ಟರು ನಡೆಯುತ್ತೆ. 4ನೇ ಜ್ವರದವರೆಗೂ ಸ್ವಲ್ಪ ಲೀಪ್ ಚೆನ್ನಾಗಿರೋ ಕ್ವಾಲಿಟಿ ಇರೋದ ಕೊಡ್ಬೇಕು. ಆಮೇಲೆ ಎಳೆಗೆ ಸೊಪ್ಪು ಕೊಡ್ಬೇಕು. ಆಮೇಲೆ ಕಡೆ ಸ್ವಲ್ಪ ರಫ್ ಇದ್ರೂ ನಡೆಯುತ್ತೆ. ಅಂದ್ರೆ ಹುಳ ಹೆಂಗೆ ದೊಡ್ಡದಾಕಂತ ಹೋಗುತ್ತೆ ಆ ತರ ಸೊಪ್ಪು ಕೊಡ್ಕಂತ ಹೋಗುತ್ತೆ. ಸರ್, ನೀವು ಪೋಲ್ಟ್ರಿ ಫಾರ್ಮ್ ನೋಡಿರ್ತೀರಾ, ವಾತಾವರಣ ತುಂಬಾ ಮ್ಯಾಂಡೇಟರಿ ಆಗಿರುತ್ತೆ. ವಾತಾವರಣ ಕಾಪಾಡ್ಕೊಳ್ಳೋದು, ಚಿಕ್ಕ ಏಜಲ್ಲಿ ಕೋಳಿ ಬಿಳೆಗಳಿಗೆ ಇಷ್ಟೇ ವಾತಾವರಣ ಟೆಂಪರೇಚರ್ ಅಂತ ಇರಬೇಕಾಗುತ್ತೆ. ಹೌದು, ಇಲ್ಲಿ ನಮ್ಮಲ್ಲಿ 28 ರಿಂದ 29 ಡಿಗ್ರಿ ಟೆಂಪರೇಚರ್, 78 ಇಲ್ಲ 80 ಡಿಗ್ರಿ ಹ್ಯೂಮಿಡಿಟಿ ಕಂಪಲ್ಸರಿ ಮೇಂಟೈನ್ ಮಾಡಬೇಕು. ಸರ್, ಇವಾಗ ಇಲ್ಲೆಲ್ಲ ನೋಡಿರ್ತೀವಿ ನಾವು, ಬಿಸಿಲು ತುಂಬ ಇದೆ, 38 ಇದೆ, 40 ಇದೆ. ನೀವು ಹೇಳ್ತಿದ್ರೆ 27-28 ಮೇಂಟೈನ್ ಮಾಡಬೇಕಂತ. ಆ ಥರ ಈ ರೂಮಲ್ಲಿ ಏನಾದ್ರು ಸಿದ್ಧತೆ ಇದೆಯಾ? ನಮ್ದು ಟೆಂಪರೇಚರ್ ಮೀಟರ್ ಮೀಟರ್ ಇದೆ ಸರ್. ಇದು ಕಿಟಕಿ ಅದೆಲ್ಲ ಇದು ಮೇಲೆ ಐತಲ್ಲ, ಮೇಲೆ ಅದು ಫಾಲ್ ಸೀಲಿಂಗ್ ಅಂತ ಮಾಡಿದ್ರೆ ಟೆಂಪರೇಚರ್ ಅವಾಯ್ಡ್ ಮಾಡೋಕ್ಕೆ ಇದು 10 ಡಿಗ್ರಿ ಟೆಂಪರೇಚರ್ ಅವಾಯ್ಡ್ ಮಾಡ್ತೀವಿ. ಅವಾಯ್ಡ್ ಮಾಡುತ್ತೆ. ಟೆಂಪರೇಚರ್ ಅವಾಯ್ಡ್ ಮಾಡ್ಬೇಕಂತಾನೆ ಅದನ್ನ ಇವು ಹಾಕಿರೋದು. ಸರ್, ಇದು ಖರೀದಿ ವೆಚ್ಚ ಏನಾರು ಹೇಳ್ತೀರಾ? ಬೇರೆ ರೈತರಿಗೆ ಗೊತ್ತಾಗುತ್ತೆ. ಅದೇ 23,000ಕ್ಕೆ ಒಂದು 100 ಮೀಟರ್ ಉದ್ದ ಬರುತ್ತೆ. 4 ಅಡಿ ಆಗಲ್ಲ, 100 ಫೂಟ್ ಉದ್ದ ಬರುತ್ತೆ. ಸರ್, ಇವಾಗ ಕಟ್ಟಡ ವಿಸ್ತೀರ್ಣ ಎಲ್ಲ ಎಷ್ಟಿರ್ಬೇಕು ಸರ್ ಹೊಸದಾಗಿ ಶುರು ಮಾಡೋದು? ಅಂದ್ರೆ ಗೌರ್ಮೆಂಟ್ ಇಂದ ಸ್ಕೀಮ್ ಇದೆ, 12 ಲಕ್ಷ ಸ್ಕೀಮ್. ಅಂದ್ರೆ ಫಸ್ಟ್ನೇ ಹಂತದಿಂದ ಪ್ಲಾಂಟೇಶನ್ ನಾಟಿ ಮಾಡೋದ್ರಿಂದ, ಅಂದ್ರೆ ರೇಷ್ಮೆ ನಾಟಿ ಮಾಡೋದ್ರಿಂದ ಹಿಡಿದು ಚಾಕಿ CRC ಬಿಲ್ಡಿಂಗ್ ಕಟ್ಟೋರಿಗೆಲ್ಲ ಸೇರಿ ಫಸ್ಟ್ ಇಂದಾನ ಆಗ್ಬೇಕು. ನಮ್ದು ಇದೆಲ್ಲ ಅಂದ್ರೆ ನಾವೆಲ್ಲ ಬಿಲ್ಡಿಂಗ್ ಇತ್ತು, ನಾವೇನೋ ಆ ಸ್ಕೀಮ್ ಒಳಗೇನೋ ಅಪ್ಲೈ ಮಾಡಿರ್ಲಿಲ್ಲ. ಅದು 12 ಲಕ್ಷ ಕೊಡ್ತಾರ. ಆಮೇಲೆ ಅಂದ್ರೆ ಇನ್ಕ್ಯುಬೇಷನ್ ರೂಮು, ಆಮೇಲೆ ಕಡೆ CRC, ಆಮೇಲೆ ಕಡೆ ಪ್ಲಾಂಟೇಶನ್ಗೆ ಎಲ್ಲ ಸೇರಿ ಅಂದ್ರೆ 12 ಲಕ್ಷ ಗೌರ್ಮೆಂಟಿಂದ ಸಹಾಯಧನ ಇರುತ್ತೆ. ಅದನ್ನೇ ನಾವು ವಾಪಸ್ ರಿಟರ್ನ್ ಮಾಡಬೇಕಾಗಿರಲಿಲ್ಲ. ಸರ್, ನೀವು ಇಲ್ಲಿ ಹುಳು ಸಾಗಾಣಿಕೆ ಮಾಡ್ತಾ ಇದ್ದೀರಾ, ಮಿನಿಮಮ್ ಒಬ್ಬ ಶುರು ಮಾಡ್ತಾ ಇದ್ದಾನೆ ಅಂದರೆ ಯಂಗ್ಸ್ಟರ್ ಆಗಲಿ, ಯಾರೋ ಒಬ್ಬ ರೈತ ಆಗಲಿ, ರೇಷ್ಮೆ ಬೆಳೆ ಬೆಳಿಬೇಕು ಅಥವಾ ಈ ಥರ ಹುಳ ಸಾಗಾಣಿಕೆ ಮಾಡಬೇಕಂದ್ರೆ ಮಿನಿಮಮ್ ಎಷ್ಟು ಜಾಗ ಇರ್ತದೆ ಸರ್? 1-2 ಎಕರೆ ಇದ್ರೆ ಸಾಕಾ? ಹೇಗೆ? ಫಸ್ಟಿಗೆ ಶುರು ಮಾಡ್ಬೇಕಂದ್ರೆ 1-2 ಎಕರೆ ಜಮೀನು ಇದ್ರೆ ಸಾಕು. ಆಮೇಲೆ ಮನೆ ಬಿಲ್ಡಿಂಗು ಮತ್ತು ಇದು ಪ್ಲಾಂಟೇಶನ್ ಅಂದರೆ 1-2 ಎಕರೆ ಆದ್ರೆ ಫಸ್ಟ್ ಸ್ಟಾರ್ಟಿಂಗಿಂದ ಅಂದ್ರೆ ಹಂತವಾಗಿ ಬೆಳ್ಕೊಂತ ಹೋಗ್ಬೋದಲ್ಲ. 2 ಎಕರೆ ಇದ್ರೆ ಮಾಡ್ಬೋದು. ಓಕೆ.
ಅಂದ್ರೆ ಈ ರೇಷ್ಮೆ ಒಳಗ ಅಂತಂದ್ರೆ ಈ ರೇಷ್ಮೆ ಕೈ ಹಾಕಿದಾರ ಅಂತಂದ್ರ ಯಾವ ಇಲ್ಲಿವರೆಗೂ ನಾವು ಕೇಳ್ಪಟ್ಟಾಗ ಯಾರು ಲಾಸ್ ಅಂತೂ ಆಗಿಲ್ಲ. ಏನೋ ಇಂಪ್ರೂವ್ಮೆಂಟ್ ಡೆವಲಪ್ಮೆಂಟ್ ಆಗಿದ್ದಾರೆ. ಆದ್ರೆ ಇದು ಈಗ ಯುವ ರೈತರಿಗೆ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ಬೇಕಂತಂದ್ರೆ ಇದು ಈ ಕ್ರಮ ಅಳವಡಿಸ್ಕೊಂಡ್ರೆ ಆ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸ್ಬೋದು. ಅಂದ್ರೆ ನಾವು ಒಂದ್ ಬ್ಯಾಚಿಗೆ 100 ಲೆನ್ಸ್ ಮಟ್ಟಿ ತಗೊಂಡ್ಬಂದ್ರೆ 4,500 ರೂಪಾಯಿ ಡೆಲಿವರಿ ಕೊಡ್ತೇವೆ. ಖರ್ಚು ವೆಚ್ಚ ಎಲ್ಲ ತೆಗೆದ್ರೆ ಅಂದ್ರೆ ಒಂದು 1,500ರಿಂದ 2,000 ಉಳಿಯುತ್ತೆ. ಅಂದ್ರೆ ಓನಾಗಿ ಈಗ ಲೇಬರ್ ಖರ್ಚು ಅದನ್ನೆಲ್ಲ ತೆಗೆದು ಮಾಡ್ಕೊಂಡ್ರೆ ಉಳಿಯುತ್ತೆ. ಅಂದ್ರೆ ಅಷ್ಟೇ ಲಾಸ್ ಏನಾಗಲ್ಲ. ಈಗ ಅಡ್ಡಿಲ್ಲ, ಬೇರೆ ಕ್ರಾಪಿಗೆ ಕಂಪೇರ್ ಮಾಡಿದ್ರೆ ಪ್ರಾಫಿಟ್ ಇದೆ, ಇಲ್ಲ ಅಂತ ಇಲ್ಲ. ಸರ್ ನೀವು ಹೇಳಿದ್ರೆ 100 ಹುಳ ಏನು ಟ್ಯೂಬ್ಗೆ ಹಾಕ್ಕೊಡ್ತೀರಾ, ಅದು 100 ಹುಳ ನೀವು ಖರೀದಿಗೆ ಎಷ್ಟಾಗ್ಬೋದು? ಅಂದರೆ ನಾವು ಖರೀದಿ ಅಂದರೆ ಅದು ಗೌರ್ಮೆಂಟ್ ಗ್ರಾನೇಜಿಂದ 1,300 ರೂಪಾಯಿ. 100 ಲೆನ್ಸ್ಗೆ ಅಂದ್ರೆ 36 ಗ್ರಾಮ್ಗೆ 1,300 ರೂಪಾಯಿ ಕೊಡ್ತಾರೆ. ಓಕೆ, ಅದೇ ನೀವು 2ನೇ ಜ್ವರ ಆದಮೇಲೆ ಮಾರಿದ್ರೆ ನಿಮ್ಗೆ ಎಷ್ಟು? 4,500 ರೂಪಾಯಿ ಬಿಟ್ಟು ಎಲ್ಲ ನಮ್ದೇ ಇರುತ್ತೆ. 4,500 ರೂಪಾಯಿದೊಳಗೆ ನಾವೆಲ್ಲ ಕೂಲಿ, ಆಮೇಲೆ ಕಡೆಗೆಲ್ಲ ಮೇಂಟೆನೆನ್ಸ್, ಆಮೇಲೆ ಕಡೆಗೆ ಅವನ್ನೆಲ್ಲ ತೆಗೆದು ಒಂದು 1,500ರಿಂದ 2,000 ಉಳಿಯುತ್ತೆ. ನೀವು ಜಸ್ಟ್ ಹೇಳಿದೀವಾಗ 36 ಗ್ರಾಮ್ಗೆ. 36 ಗ್ರಾಮ್ಗೆ ಟೋಟಲಿ ಇಲ್ಲಿ ಎಷ್ಟು ಗ್ರಾಮ್ ಇರ್ಬೋದು ಸರ್? ಇಲ್ಲಿ ಟೋಟಲ್ ಅಂತಂದ್ರೆ 2,500, 3,000, 4,000 ಲೆನ್ಸ್ ಒಳಗೆ ಕಟ್ತೇವೆ ನಾವು. ಹೆಂಗೆ ರೈತರು ಇಂಡಿಯನ್ ಕೊಡ್ತಾರ ಆ ಥರ ನಾವಿಲ್ಲಿ ಚಾಕಿ ಮಾಡಿ. ನೀವು ಜಸ್ಟ್ ಇಷ್ಟು ಒಂದು ಚದರದಲ್ಲಿ ಎಷ್ಟು ಚದರ ಇರ್ಬೋದು ಸರ್ ನಿಮ್ಮ ಮನೆ? ಇದು ಒಂದು 600 ಚದರ ಇರ್ಬೋದು. 600 ಚದರ ಮನೆ ಒಳಗೆ ಒಂದು 3,000, 4,000 ಚಾಕಿ ಮಾಡಿ. ಇದು ಎಷ್ಟು ನೀವು ಹೇಳಿದ್ರಲ್ಲ ಸರ್ ಪ್ರಾಫಿಟ್, ಇವಾಗ ಮಂತ್ಲಿ ಪ್ರಾಫಿಟ್ ಅವ್ನು ಎಷ್ಟು ತೆಗಿಬೋದು ಸರ್? ಮಂತ್ಲಿ ಪ್ರಾಫಿಟ್ ಅಂತಂದ್ರೆ ಅದೇ 3 ಬ್ಯಾಚ್ ಮಾಡ್ಬೋದು ಒಂದು ಮಂತ್ಲಿಗೆ. ಒಂದು ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 45,000ರಿಂದ 50,000 ರೂಪಾಯಿ ಉಳಿಸ್ಬೋದು. ಒಬ್ಬ ಇಂಜಿನಿಯರ್ ಗ್ರಾಜುಯೇಟ್ ಬೆಂಗಳೂರಲ್ಲಿ ಹೋಗಿ ಎಷ್ಟು ದುಡಿತಾನೆ ಅದನ್ನು ನೀವು ಇಲ್ಲೇ ದುಡಿಬೋದು. ಓಕೆ ಸರ್, ನಿಮಗೆ ಗೌರ್ಮೆಂಟಿಂದ ಇವಾಗ ಸ್ಕೀಮ್ಸ್ಗಳಿರುತ್ತೆ, ಹಲವಾರು ಸ್ಕೀಮ್. ಆ ಥರ ಸ್ಕೀಮ್ಸ್ ಯಾವ ಥರ ಇವಾಗ ಯಂಗ್ಸ್ಟರ್ಸ್ ಇದನ್ನು ಉಪಯೋಗ ಪಡಿಸ್ಕೊಳ್ಬೋದು ಅಂತ ಹೇಳ್ಕೊಡ್ತೀರಾ? ಅಂದರೆ ಅದೇ ಈ CRC ಮಾಡಬೇಕು ಅಂತಂದರೆ 3 ತಿಂಗಳು ಟ್ರೈನಿಂಗ್ ಹೋಗಿ ಫಸ್ಟ್ ಆಫ್ ಆಲ್. ಅಂದರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂದರೆ ನಮ್ಮ ಇದು CSRTI ಮೈಸೂರು, ಅದು ಸ್ಟೇಟ್ ಗೌರ್ಮೆಂಟಿಂದ. ಇದು ಫ್ರೀ ಸ್ಕೀಮಾ? ಇಲ್ಲ, ಫ್ರೀ ಅಲ್ಲ. ನಾವೆಲ್ಲ ಫೀಸ್ ಕಟ್ಟೆ ಹೋಗ್ಬೇಕು. ಎಷ್ಟು ಕಟ್ಟಬೇಕು ಸರ್? ಅದು ಒಂದು ಮಂತ್ಲಿ 3 ತಿಂಗಳ ಕೋರ್ಸಿಗೆ 7,000 ಫೀ ಕಟ್ಬೇಕು. ಮತ್ತೆ ಅದು ಮತ್ತೆ ನಮ್ದು ಅಲ್ಲೆಲ್ಲ PG ಒಳಗೆಲ್ಲ ಉಳ್ಕೊಂಡು ಅಲ್ಲೆಲ್ಲ ಹಾಸ್ಟೆಲ್ ವ್ಯವಸ್ಥೆ ಏನು ಫ್ರೀ ಇರಲ್ಲ. ಅದೆಲ್ಲ ಕ್ಯಾಟಗರಿ ವೈಸ್ ಫೀಸಾ? ಇಲ್ಲ, ಓಲಾಗಿ ಎಲ್ಲರಿಗೂ ಒಂದೇ ಫೀಸ್. ಎಷ್ಟಿಗೂ ಅದೇ, ಜನರಲ್ಗೂ ಅದೇ. ಅದು ಕಮರ್ಷಿಯಲ್ ಬರುತ್ತಲ್ಲ, ಎಲ್ಲರಿಗೂ 7,500 ಕಟ್ಟಿದ್ರೆ 3 ತಿಂಗಳು ಕೋರ್ಸ್ ಫ್ರೀಯಾಗಿ ಕಲಿಸ್ತದೆ. ಸರ್, ನಾವು ಇದು ಶುರು ಮಾಡೋಕ್ಕಿಂತ ಫಸ್ಟ್ ಟ್ರೈನಿಂಗ್ ತಗೋಬೇಕು. ಆನಂತರ ಫಸ್ಟ್ಗೆ ಅಪ್ಲಿಕೇಶನ್ ಹಾಕ್ಬೇಕು. ಅಂದರೆ ನಮ್ಮ ಹತ್ತಿರದ ರೇಷ್ಮೆ ಇಲಾಖೆಗೆ ಹೋಗಿ ವಿಸಿಟ್ ಕೊಟ್ಟು ಅಲ್ಲಿಂದ SCO ಕಡೆಯಿಂದ ಒಂದು ಲೆಟರ್ ಕಳಿಸ್ಬೇಕು ಅಲ್ಲಿ ಮೈಸೂರಿಗೆ. ಅವರು ಅಂದರೆ ಬ್ಯಾಚ್ ವೈಸ್ ಕರೀತಾರೆ. ಒಂದು ಬ್ಯಾಚ್ 15 ಜನ ಫಿಕ್ಸ್ ಮಾಡ್ಕೊಂಡಿರ್ತಾರೆ. ಅದು ಬ್ಯಾಚ್ ಅದು ಸ್ಟಾರ್ಟ್ ಆಗಿತ್ತು ಅಂದ್ರೆ ಆ ಬ್ಯಾಚ್ ಮುಗಿಯೋವರೆಗೂ ತಗೊಳಲ್ಲ. ಆ ಬ್ಯಾಚ್ ಮುಗಿದ್ಮೇಲೆ ಮತ್ತೆ ನೆಕ್ಸ್ಟ್ ಸೀನಿಯರ್ ವೈಸ್ ಯಾರು ಇರ್ತಾರ ಅವ್ರನ್ನೆಲ್ಲ ಆಲ್ಕಿಗೆ ತುಂಬ್ಕೊತಾರೆ. ಸರ್, ಇದು ಟ್ರೈನಿಂಗ್ಗೆ ನಾವು ಯಾವ್ದಾರ ಟೆಸ್ಟು ಎಕ್ಸಾಮ್ಸು ಇಲ್ಲ, ಯಾವುದೇ ಎಕ್ಸಾಮ್ ಇರೋಲ್ಲ. ಅಂದ್ರೆ SLC ಪಾಸ್ ಆಗಿರ್ಬೇಕು ಕಂಪಲ್ಸರಿ. ಓಕೆ ಸರ್, ರೇಷ್ಮೆ ಒಂದು ಚಿನ್ನದ ಬೆಳೆ ಅಂತ ಹೇಳ್ತಾರೆ, ಅದು ನಿಜನಾ? ಅದು ನಿಜವೇ. ಅದು ಹೇಗೆ ಸರ್ ಅದು? ಅಂದ್ರೆ ಈಗ ಬೇರೆ ಬೆಳೆ ಅಂದ್ರೆ ಈಗ ಒಂದು ಎಕರೆ ಗೋವಿನ ಜೋಳ ಹಾಕಿದ್ವಿ ಅಂದ್ರೆ ನಾವೆಲ್ಲ ಖರ್ಚು ತೆಗೆದು 5,000ರಿಂದ 6,000 ಉಳಿಸ್ಬೋದು ಅಷ್ಟೇ. ಅದನ್ನ ಬಿಟ್ರೆ ಅದಕ್ಕಿಂತ ಹೆಚ್ಚಿಗೆ ಉಳಿಸಕ್ಕಾಗಲ್ಲ. ನಮ್ದು ರೇಷ್ಮೆ ಅಂದ್ರೆ 4ರಿಂದ 5 ಬೆಳೆ ಮಾಡ್ಬೋದು ಒಂದು ವರ್ಷಕ್ಕೆ. ಒಂದು ಎಕರೆಗೆ ಒಂದೇ 100 ಲೆನ್ಸ್ ಮೊಟ್ಟೆ ಮೇಯಿಸಿದ್ರು 40,000ರಿಂದ 50,000 ರೂಪಾಯಿ ಉಳಿಸ್ಬೋದು. ಒಂದು ವರ್ಷಕ್ಕೆ ಏನಿಲ್ಲ ಅಂದ್ರೆ ಒಂದು 2.5ರಿಂದ 3 ಲಕ್ಷ ರೂಪಾಯಿ ಆದಾಯ ಬರುತ್ತೆ. ಬೇರೆ ಬೆಳೆ ಯಾವ್ದು ಹಾಕಿದ್ರು ಅಷ್ಟು ಬೆಳೆಯಕ್ಕಾಗಲ್ಲ. ಓಕೆ ಸರ್, ಇಲ್ಲಿ ಇನ್ನೊಂದು ಎಷ್ಟು ಕೂಲಿ ಕಾರ್ಮಿಕರು ಬೇಕಾಗತ್ತೆ, ಆಮೇಲೆ ಎಷ್ಟು ಅವರ್ ಡೈಲಿ ಇಲ್ಲಿ ಕೆಲಸ ಮಾಡೋರು ಬೇಕಾಗುತ್ತೆ? ಅಂದರೆ 100 ಲೆನ್ಸ್ ಮೊಟ್ಟೆ ಮೇಯಿಸ್ಬೇಕಾದ್ರೆ ಒಂದು 2-6 ಮ್ಯಾನ್ ಪವರ್ ಬೇಕಾಗುತ್ತೆ. ಬೆಳಗ್ಗೆ ಒಂದು 2ರಿಂದ 3 ಗಂಟೆ, ಸಾಯಂಕಾಲ 2ರಿಂದ 3 ಗಂಟೆ. ಇನ್ನು ಉಳ್ಕಿದ ಟೈಮಲ್ಲಿ ನಾವು ಪ್ಲಾಂಟೇಶನ್ ಕ್ಲೀನ್ ಮಾಡೋದು, ಆಮೇಲೆ ಕಡೆಗೆ ಬೇರೆ ಕೆಲಸ ಮಾಡ್ಕೋದು. ಬೇರೆ ಕೃಷಿನೂ ಬೆಳಿಬೋದಾ ಸರ್ ಇದು ಮಾಡ್ತಾ? ಬೇರೆ ಕೃಷಿನ ಮಾಡ್ಬೋದು, ಆದ್ರೆ ಇದರ ಮಿಶ್ರ ಬೇಸಾಯ ಮಾಡಂಗಿಲ್ಲ. ನಮ್ದು ಮಲಬರಿ ರೇಷ್ಮೆ ಅಂದ್ರೆ ಅದು ಒಂದೇ, ಅದ್ರೊಳಗೆ ಮಿಶ್ರ ಬೇಸಾಯ ನಡೆಯಂಗಿಲ್ಲ. ಯಾಕಂದ್ರೆ ಇದು ನಾವು ಪ್ಯೂರ್ ಕೆಮಿಕಲ್ ಮುಕ್ತವಾಗಿರ್ಬೇಕು.
ಇದು ಕೆಮಿಕಲ್ ಅಂದರೆ ನಮ್ಮ ರೇಷ್ಮೆ ಹುಳ ಆ ಪ್ಲಾಂಟ್ ಆ ಸೊಪ್ಪು ತಿಂದು ಬದುಕ್ತಂದ್ರೆ ಅದು ಇದು ರಾಸಾಯನಿಕ ಮುಕ್ತವಾಗಿದೆ ಅಂತಂತ ತಿಳ್ಕೊಬೇಕು ನಾವು. ಅದರಲ್ಲಿ ಏನಾದರೂ ಆ ಸೊಪ್ಪು ತಿಂದು ಹುಳ ಏನಾದರೂ ಫ್ರ್ಯಾಕ್ಚರ್ ಆಗಿ ಡೆತ್ ಆಯ್ತು ಅಂದರೆ ಅದು ರೇಷ್ಮೆ ಮಾಡೋಕ್ಕೆ ಯೋಗ್ಯವಲ್ಲದ ಭೂಮಿ ಅಂತ ತಿಳ್ಕೊಬೇಕು. ಸರ್, ಇದು ನೀವು ಎಷ್ಟು ವರ್ಷದಿಂದ ರೇಷ್ಮೆ ಹುಳು ಸಾಗಾಣಿಕೆ ಮಾಡ್ತಾ ಇದ್ದೀರಿ? ನಾವು ಈಗ ಸುಮಾರು ಒಂದು 8 ರಿಂದ 10 ವರ್ಷದಿಂದ ರೇಷ್ಮೆ ಹುಳು ರೇಷ್ಮೆ ಬೇಸಾಯ ಮಾಡ್ತಿದ್ವಿ. ಅಂದರೆ ಈಗ ಒಂದು 5 ರಿಂದ 6 ತಿಂಗಳಾಯ್ತು. ಈಗ ಫಸ್ಟಿಗೆಲ್ಲ ದೊಡ್ಡ ಹುಳ ಸಾಕ್ತಿದ್ವಿ. ಈಗ ಒಂದು 4-5 ತಿಂಗಳು 3 ತಿಂಗಳು ಮೈಸೂರಲ್ಲಿ ಟ್ರೈನಿಂಗ್ ಮುಗಿಸ್ಕೊಂಡು ಬಂದು ಈಗ ಜನವರಿಯಿಂದ ನಾವೇ CRC ಓಪನ್ ಮಾಡಿದ್ವಿ. ಸರ್, ಅದು ಟ್ರೈನಿಂಗ್ ಹೇಳಿದ್ವಿ ಮೈಸೂರಲ್ಲಿ ಅಂತ. ಮೈಸೂರು ಬಿಟ್ಟರೆ ಬೆಂಗಳೂರಲ್ಲಿ, ಧಾರವಾಡ? ಇಲ್ಲ. ನಮ್ಮ ಕರ್ನಾಟಕದೊಳಗೆ ಮೈಸೂರು ಬಿಟ್ಟರೆ ಎಲ್ಲೂ ಟ್ರೈನಿಂಗ್ ಸೆಂಟರ್ ಇಲ್ಲೂ ಇಲ್ಲ. ಮೈಸೂರಲ್ಲಿ ಮಾತ್ರ ಇರೋದು. ಅದಕ್ಕೆ ಫೀಸ್ 700 ರೂಪಾಯಿ? 7,000 3 ತಿಂಗಳಿಗೆ 7,000. ಓಕೆ ಸರ್, ಇದು ನೀವು ಎಷ್ಟು ವರ್ಷದಿಂದ ಇದು ರೇಷ್ಮೆ ಬೆಳೆನೇ ಯಾಕೆ ತಗೊಂಡ್ರಿ ಸರ್ ನೀವು? ರೇಷ್ಮೆ ಬೆಳೆನೇ ಯಾಕೆ ತಗೊಂಡಿವಿ ಅಂದರೆ ನಮ್ಮದು ನಾವು ಡಿಗ್ರಿ ಗ್ರ್ಯಾಜುಯೇಟೆಡ್ ರೀ. ಅಂದರೆ ನಮ್ಮದು 3rd ಬಿ ಅಂದರೆ ಜನರಲ್ ಕ್ಯಾಟಗರಿ ಸಂಬಂಧಪಟ್ಟ ಬರ್ತಿದೆ. ಅಂದರೆ ನಮಗೆಲ್ಲ ನಾವು ಫಸ್ಟಿಗೆ PUC ಆಗಲಿ ಆಮೇಲೆ ಕಡೆಗೆ ಬೇರೆ ಯಾವುದ ಎಲ್ಲ ಜಾಬ್ ಟ್ರೈ ಮಾಡಿದೆ. ಅವು ಯಾವ ನಮಗೆ ಜನರಲ್ ಕ್ಯಾಟಗರಿಗೆ ಆಮೇಲೆ ಕಡೆಗೆ ಒಂದೇದು ಪೋಸ್ಟಿಂಗೇ ಭಾಳ ಇರ್ತಿರ್ಲಿಲ್ಲ. ಅಂಥವೆಲ್ಲ ಸ್ವಲ್ಪ ನಾನು ಕಷ್ಟ ಎಲ್ಲ ಅನುಭವಿಸಿ ಆಮೇಲೆ ಕಡೆಗೆ ಅದನ್ನ ಬಿಟ್ಟರೆ ಬೇರೆ ಆಪ್ಷನ್ನೇ ಇಲ್ಲ. ಬೆಂಗಳೂರು ಅಲ್ಲಿಗೆಲ್ಲ ಹೋಗಿ ದುಡಿಯೋದು ನಮಗೆ ಇಷ್ಟ ಇದ್ದಿಲ್ಲ. ಹಂಗಾಗಿ ನಾವು ರೇಷ್ಮೆನೇ ಮಾಡ್ಬೇಕಂದ್ರೆ ನಮಗೆ ಅಡ್ವೈಸ್ ಮಾಡಿದ್ದಾರೆ ನಮ್ಮ ರಿಲೇಟಿವ್ ಒಳಗೆಲ್ಲ ರೇಷ್ಮೆನೇ ಮಾಡಿದ್ರು. ಅವ್ರೆ ರೇಷ್ಮೆ ಮಾಡಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದ್ರೆ ಅವರು ಸಜೆಷನ್ ತಗೊಂಡು ನಾವು ರೇಷ್ಮೆನೇ ಮಾಡ್ಬೇಕಂತ ರೇಷ್ಮೆ ಮಾಡಿದ್ವಿ. ಓಕೆ ಸರ್, ಕೆಲವರು ನೀವು ಹೇಳಿದ್ರಿ 1ನೇ ಜ್ವರ 2ನೇ ಜ್ವರದಿಂದ ನೀವು ಅಲ್ಲಿಗೆ ನಿಲ್ಲಿಸ್ತೀರಾ. ಇನ್ನು ಕೆಲವರು ಆನಂತರ ಶುರು ಮಾಡ್ತಾರೆ. ಅಲ್ಲಿಂದ ಹುಳ ಖರೀದಿ ಮಾಡಿ ನಂತರ 3ನೇ ಜ್ವರ 4ನೇ ಜ್ವರ ಗೂಡು ಕಟ್ಸೋದು, ನಂತರ ಆ ಗೂಡನ್ನು ಮಾರುಕಟ್ಟೆಗೆ ಅದು ಸೂಕ್ತನಾ? ಅದು ನೀವು ಇವಾಗ ಏನು ಮಾಡ್ತಾ ಇದ್ದೀರಾ ಹುಳು ಸಾಗಾಣಿಕೆ, ಅದು ಸೂಕ್ತ ಅನ್ಸುತ್ತಾ ನಿಮಗೆ? ಅಂದರೆ ನಾವು ಈಗ ಫಸ್ಟಿಗೆಲ್ಲ ದೊಡ್ಡ ಹುಳ ಮೇಯಿಸಿದ್ವಿ. ಆಮೇಲೆ ಈಗ CRC ಮಾಡಿದ್ವಿ ಅಂದರೆ ಸಣ್ಣ ಹುಳ. ಅಂದರೆ ಇದು ಭಾಳ ರಿಸ್ಕ್ ರೀ ಇದು. ಯಾಕಂದ್ರೆ ಅದು ಏನಾದರೂ ಫಾಲ್ಟ್ ಆತಂದ್ರೆ ನಾನೊಬ್ಬನೇ ತಂದಿದ್ದೆ, ನಾನೊಬ್ಬನ ರೈತ, ನಾನೊಬ್ಬನೇ ಸುಧಾರಿಸ್ಬೋದು. ಇದು 100 ಜನ ರೈತರಿಗೆ ಹುಳ ಕೊಡ್ತೇವೆ. ಎಲ್ಲ ರೈತರಿಗನ ರೀಸನ್ ಹೇಳ್ಬೇಕು. ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ, ಏನಾದರೂ ರೋಗ ಬಂದರೆ. ಹಂಗಾಗಿ ಇದು CRC ಅಂದರೆ ಸ್ವಲ್ಪ ರಿಸ್ಕ್, ಅಷ್ಟು ಸುಲಭದ ಮಾತಲ್ಲ. ಸರ್, ಇಲ್ಲಿವರೆಗೂ ಇಷ್ಟು ದಿವಸ ಹುಳ ಸಾಗಾಣಿಕೆ ಮಾಡಿದೆಲ್ಲ, ಇದಕ್ಕೆ ಯಾವ್ದಾರ ರೋಗಗಳು ಬಂದು ಹುಳಗಳು ಫೇಲ್ಯೂರ್ ಆಗಿರೋ ಚಾನ್ಸಸ್ ಇತ್ತಾ? ಇದೆ ರೀ. ಈಗ ಅಂದರೆ ಈಗ ಯಾವ್ದಾರ ಬಾಜು ಯಾವ್ದಾರ ಕೆಮಿಕಲ್ ಸ್ಪ್ರೇ ಮಾಡಿದರೆ ಆ ಸೊಪ್ಪು ತಿಂದ್ವಿ ಅಂದರೆ ಹುಳ ಪೂರ್ತಿ ಬರ್ನ್ ಆಗುತ್ತೆ. ನೀವು ಆಲ್ರೆಡಿ ಹೇಳಿದ್ರಿ ಇಲ್ಲಿ ರೋಗಗಳು ಈ ಥರ ಇಷ್ಟು ರೋಗಗಳು ಬರುತ್ತೆ ಅಂತ. ಯಾವ್ಯಾವ ಥರ ರೋಗ ಆಲ್ರೆಡಿ ಬಂದಿತ್ತು? CRC ಒಳಗಂದ್ರೆ ಇಲ್ಲಿ ನಮ್ಮ ಸಣ್ಣ 2ನೇ ಜ್ವರದ ಒಳಗಿನ ಹುಳುಗಳಿಗೆ ಅಷ್ಟು ರೋಗ ಅಟ್ಯಾಕ್ ಆದ್ರೂ ಇಲ್ಲಿ ಅಷ್ಟು ಇದು ಇಶ್ಯೂ ಆಗಲ್ಲ. ಏನಾದ್ರೂ ಈಗ ದೊಡ್ಡ ಹುಳ ರೈತರಿಗೆ ಕೊಟ್ಟ ಮೇಲೆ 3ನೇ ಜ್ವರದಿಂದ ಎಲ್ಲ 4ನೇ ಜ್ವರಕ್ಕೆ ಸೆಟ್ ಆದಾಗ ಹಾಲು ತೊಂಡೆ ರೋಗ ಅಂತ ಭಾಳ, ಈಗ ಈ ಬಿಸಿಲಿ ಟೆಂಪ್ರೇಚರ್ ಜಾಸ್ತಿ ಇದೆ ಅಲ್ಲ, ಈಗ ಬಿಸಿಲಿಗೆ ಸಪ್ಪೆ ರೋಗ ಅಂತ ಬರುತ್ತೆ. ಆ ಸಪ್ಪೆ ರೋಗ ಅಂತಂದ್ರೆ ಹುಳ ಗೂಡು ಕಟ್ಟಲ್ಲ, ಸೊಪ್ಪು ತಿಂತ ಹುಳ ಗೂಡು ಕಟ್ಟಲ್ಲ. ಆಮೇಲೆ ಹಾಲು ರೋಗ ಅಂತಂದ್ರೆ ಈಗ ಅದು ಈ ಹಾಲು ಹೆಂಗ ಬರುತ್ತಾ ಹಂಗೆಲ್ಲ ಹಾಲು ಹರಿದಾಡ್ದಾಗೆಲ್ಲ ಹಾಲು ಥರ ಬರುತ್ತೆ. ಅದು ವೈರಸ್. ಅದಕ್ಕೆ ಆ ಥರ ಈಗ ಜಾಸ್ತಿ ಸುಮಾರು 1 ತಿಂಗಳು 2 ತಿಂಗಳಿಂದ ಅದೇ ರೋಗ ಭಾಳ ಜಾಸ್ತಿ ಇರೋದು. ಹಂಗಾಗಿ ಭಾಳ ರೈತರು ಫೇಲ್ಯೂರ್ ಆಗ್ತಿದ್ದಾರೆ. ಸರ್, ಇವಾಗ ಯಂಗ್ಸ್ಟರ್ಸು ನನ್ನ ಕೈಲಿ ಏನೂ ಆಗಲ್ಲ ಅಂತ, ಜೀವನದಲ್ಲಿ ಏನೂ ಆಗಲ್ಲ ಅಂತ ಇರ್ತಾರೆ. ಅಂಥವ್ರು ಈ ರೇಷ್ಮೆ ಹುಳು ಸಾಗಾಣಿಕೆ ಮಾಡಿ ಜೀವನದಲ್ಲಿ ಮೇಲೆ ಬರ್ಬೋದು ರೀ. ಹೇಗಂತ ಇನ್ವೆಸ್ಟ್ಮೆಂಟ್ ಎಷ್ಟು ಬೇಕಾಗ್ಬೋದು? ಇನ್ವೆಸ್ಟ್ಮೆಂಟ್ ಅಂದರೆ ಅದೇ ಫಸ್ಟ್ ಸ್ಟಾರ್ಟಿಂಗ್ ಪ್ಲಾಂಟೇಶನ್ ಬಿಟ್ಟರೆ ಬಿಲ್ಡಿಂಗಿಗೆ ಇನ್ವೆಸ್ಟ್ಮೆಂಟ್ ಒಂದು 10 ರಿಂದ 12 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್? ಒನ್ ಟೈಮ್ ಇನ್ವೆಸ್ಟ್ಮೆಂಟ್. ಆಮೇಲೆ ಗೌರ್ಮೆಂಟಿಂದ 3 ಲಕ್ಷ ಸಹಾಯಧನ ಬರುತ್ತೆ. ಆದರೆ ಇವತ್ತೇ ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದು ಸೀನಿಯಾರಿಟಿ ವೈಸ್ ಬರುತ್ತೆ. ಆಮೇಲೆ ಈಗಿನ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಸರ್, ಆಮೇಲೆ ಮಲ್ಬರಿ ಪ್ಲಾಂಟೇಶನ್ ಅಂತ ಹೇಳಿದ್ವಿ, ಆಹಾರ ಏನು ಕೊಡ್ತೀರಾ ಅಂತ, ಆ ಮಲ್ಬರಿ ಪ್ಲಾಂಟೇಶನ್ ತೋರಿಸ್ಕೊಡ್ತೀರಾ? ಹಾಂ. ಇದೇ ತಾನೇ ಎಲೆಗಳನ್ನ ನೀವು ಆಹಾರ ಆಗಿ ಕೊಡೋದು? ಇದೆ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಎಷ್ಟು ತಿಂಗಳು ಮುಂಚೆ ಇದು ಬೆಳೆದು ಇಟ್ಕೊಂಡಿರಬೇಕು? ಅದು ಏನು ಗೊಬ್ಬರ
ಗೊಬ್ಬರ ಯೂಸ್ ಮಾಡ್ತೀರಾ? ಅಂದರೆ ಇದಕ್ಕೆ ಗೊಬ್ಬರ ಅಂತಂದರೆ ಸಾಯಿಲ್ ಕಂಡೀಷನ್ ಅಂತಂದರೆ ಎರೆಹುಳು ಗೊಬ್ಬರ, ಆಮೇಲೆ ಕೊಟ್ಟಿಗೆ ಗೊಬ್ಬರ, ಆಲ್ಮೋಸ್ಟ್ 90% ರಾಸಾಯನಿಕ ಗೊಬ್ಬರ ಅವಾಯ್ಡ್ ಮಾಡ್ಬೇಕು ರೀ ಇದನ್ನು ಮೊನ್ನೆದು. ಯಾಕಂದರೆ ರಾಸಾಯನಿಕ ಮುಕ್ತ ಬೆಳೆನೇ ಇದು, ಕೆಮಿಕಲ್ ಅಂದರೆ ಆಗಂಗಿಲ್ಲ ನಮ್ಮ ರೇಷ್ಮೆ ಹುಳಕ್ಕೆ. ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಆಮೇಲೆ ಕಡೆಗೆ ಕೋಳಿ ಗೊಬ್ಬರ, ಆಮೇಲೆ ಎರೆಹುಳು ಗೊಬ್ಬರ, ಆಮೇಲೆ ಕಡೆಗೆ ಹಸಿರು ಎಲೆ ಗೊಬ್ಬರ ಅಂದರೆ ಸೆಣಬು, ಆಮೇಲೆ ಕುದುರೆ ಮೆಂತೆ, ಈ ಥರ ಎಲ್ಲ ಅವನ್ನೆಲ್ಲ ಹಸಿರು ಎಲೆ ಗೊಬ್ಬರನ ಎಲ್ಲ ಕಲ್ಟಿವೇಷನ್ ಮಾಡಿದಾಗ ಬೀಜ ಹೋಗಿ ಆಮೇಲೆ ಹೂವು ಹಂತಕ್ಕೆ ಬಂದಾಗ ಮತ್ತೆ ಕಲ್ಟಿವೇಷನ್ ಮಾಡಿ ಹಸಿರು ಎಲೆ ಗೊಬ್ಬರ ಮಾಡಬೇಕು. ಆಮೇಲೆ ಟ್ರಂಚಿಂಗ್ ಮಲ್ಚಿಂಗ್ ಅಂತಂದರೆ 1-2 ಅಡಿ ದಾಯ ತೆಗೆದು ಅದಕ್ಕೆ ವೇಸ್ಟ್ ಅಂದರೆ ಹೊಂಗೆ ಸೊಪ್ಪು, ಆಮೇಲೆ ಕಡೆಗೆ ಯಾವುದಾದ್ರೂ ಹಸಿ ಸೊಪ್ಪು ಎಲ್ಲ ಬಂದಿದ್ದು ಹಾಕಿ ಮಣ್ಣು ಮುಚ್ಚಿದರೆ ಕಾಂಪೋಸ್ಟ್ ಗೊಬ್ಬರ ಆಗುತ್ತಲ್ಲ, ಅದೇ ಆಗ್ಬೇಕು. ಅಂದರೆ ಈಗ ಕೆಮಿಕಲ್ ಅಂದರೆ ರಾಸಾಯನಿಕ ಗೊಬ್ಬರ ಮಾತ್ರ ಫುಲ್ ಅವಾಯ್ಡ್ ಮಾಡಲೇಬೇಕಿದೆ. ಅಂದರೆ ದೊಡ್ಡ ಉಳಕ್ಕೆ ನಡೆಯುತ್ತೆ, ಆದರೆ ಈ ನಮ್ಮ ಚಾಕಿ ಉಳಕ್ಕೆ ಮಾತ್ರ ಇದನ್ನು 99% ನಡೆಯೋಂಗಿಲ್ಲ. ಓಕೆ, ಇದು ಸರ್ ಮಂಜಣ್ಣ ಅವರೇ, ಇದು ಎಷ್ಟು ದಿವಸಗಳ ಮುಂಚೆನೇ ಇದು ರೆಡಿ ಇರಬೇಕು ಅಲ್ಲ ನೀವು? ಅಂದರೆ ಇದು ಫಸ್ಟಿಗೆ ಸ್ಟಾರ್ಟಿಂಗ್ ಕಡ್ಡಿ ನಾಟಿ ಮಾಡಿದ್ರ ಮೇಲೆ 6 ತಿಂಗಳಿಗೆ ಸೊಪ್ಪು ಬರುತ್ತೆ. ಆಮೇಲೆ 41 ಕಟಾವು ಮಾಡಿದ ಮೇಲೆ 40ರಿಂದ 45 ದಿನಕ್ಕೆ ಮತ್ತು ನೆಕ್ಸ್ಟ್ ಕಟಾವಿಗೆ ಸೊಪ್ಪು ಬರುತ್ತೆ. ಅಂದರೆ 2 ಪ್ಲಾಂಟೇಶನ್ ಮಾಡೋಕ್ಕೆ ಹೋಗ್ತಾರೆ. ಆದರೆ ಈ ಕಡೆ ಐತಲ್ಲ, ಈಗ ನಮ್ಮದು ಅದು ಒಂದು ಪ್ಲಾಂಟೇಶನ್, ಇದು ಒಂದು ಪ್ಲಾಂಟೇಶನ್, ಅದು ಒಂದು ಪ್ಲಾಂಟೇಶನ್, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ಪು 3ರಿಂದ 4 ಪ್ಲಾಂಟೇಶನ್. ನಮ್ಮದು 7 ದಿನಕ್ಕೆ ಒಂದು ಬೆಳೆ, ಅಂದರೆ 7 ದಿನಕ್ಕೆ ಒಂದು ಬ್ಯಾಚ್. ಅಂದರೆ ಈಗ ಆ ಬ್ಯಾಚ್ ಮುಗಿದ ಮೇಲೆ ನೆಕ್ಸ್ಟ್ ಈ ಬ್ಯಾಚ್ ಮುಗಿದ ಮೇಲೆ ನೆಕ್ಸ್ಟ್ ಈ ಬ್ಯಾಚ್ ಥರ, ಈ ಥರ ಸ್ಟೆಪ್ ಬೈ ಸ್ಟೆಪ್ 3ರಿಂದ 4 ಪ್ಲಾಂಟೇಶನ್ ಮಾಡ್ಕೊಳ್ಬೇಕು. ಓಕೆ, ಆಮೇಲೆ ಇದರಲ್ಲಿ ತಳಿ 2-3 ತಳಿ ಇದೆ. ಇದು ನಮ್ಮದು V1 ಅಂತ. ಅಂದರೆ ಇದು ನಮ್ಗೆ ಲೀಪ್ ಕ್ವಾಲಿಟಿನೂ ಬರುತ್ತೆ ಮತ್ತು ಇಳುವರಿ ಜಾಸ್ತಿ ಬರುತ್ತೆ. ನಮಗೆ ಲೀಪ್ ಮೇನ್ ಅಂದರೆ ನಮಗೆ ಇಳುವರಿ ಜಾಸ್ತಿನೇ ಬರಬೇಕಿತ್ತು. ಆಮೇಲೆ ಇನ್ನೊಂಥರ V1 ಇದು M5 ಅಂತ ಬರುತ್ತೆ, ಆಮೇಲೆ G2 ಅಂತ ಬರುತ್ತೆ, G4 ಅಂತ ಬರುತ್ತೆ. ಆದರೆ ನಮ್ಮ ಚಾಕಿಗೆ ಮಾತ್ರ ಯೋಗ್ಯವಾಗಿದ್ದ ಅಂದರೆ V1 ನಾವು ಅದಕ್ಕೆ ಇದನ್ನೇ ಚಾಯ್ಸ್ ಮಾಡ್ತೀವಿ. V1 ಅಂತ. ಬೇರೆ ರೈತರಿಗೆ ನೀವು ಹೇಳೋದು ಕೂಡ V1 ಹೇಳ್ತೀವಿ. ಅಂದರೆ ನಮ್ಮ CSRTO ಅಂದರೆ ನಮ್ಮ ರೇಷ್ಮೆ ಇಲಾಖೆದವರು ಇದು G2 ಇದನ್ನು G2 ನಾಟಿ ಮಾಡಬೇಕು ನೀವು CRC ಅವರು ಅಂತ ಹೇಳ್ತಾರೆ. ಆದರೆ ನಮ್ಗೆ ಅದು ಯಾಕೇನೋ ನಮ್ಗೆ ಅದಕ್ಕೆ ಸೆಟ್ ಆಗಲಿಲ್ಲ. ಆಮೇಲೆ ಕಡೆಗೆ ಆಲ್ಮೋಸ್ಟ್ ಆಲ್ 99% ಹೇಳ್ಬೇಕಂದ್ರೆ V1 ನಮ್ಮ ರೈತರಿಗೆಲ್ಲ ಅಡ್ಜಸ್ಟ್ ಆಗಿರೋ. ಅದಕ್ಕೆಲ್ಲ ಆಮೇಲೆ ಸ್ವಲ್ಪ ನೀರು ಕಡಿಮೆ ಆದ್ರೂ ಇದು ತಡ್ಕೊಳ್ತೈತಿ. ಅದು ನೀರು ಕಡಿಮೆ ಆತಂದ್ರೆ ಈ ಕೆಳಗೆಲ್ಲ ಬರುತ್ತಲ್ಲ, ಇವೆಲ್ಲ ಹಣ್ಣು ಎಲೆ ಆಗ್ಬಿಡುತ್ತೆ. ಅದು ಹಣ್ಣು ಎಲೆ ಆತಂದ್ರೆ ವೇಸ್ಟ್ ಆಗುತ್ತೆ, ಅದು ನಮಗೆ ಯೂಸ್ ಆಗಂಗಿಲ್ಲ. ಆಮೇಲೆ ಇಳುವರಿ ಕಡಿಮೆ ಆಗುತ್ತೆ. ಅದಕ್ಕೆ ನಾವು ಇದನ್ನ V1 ಚಾಯ್ಸ್ ಮಾಡ್ಕೊಂಡು ಇದನ್ನೇ ನಾವು ಬೆಳೀತಾ ಇರೋದು. ಇದು ಒಂದ್ಸಲ ನೀವು ನಾಟಿ ಮಾಡಿದ್ರೆ ಗಿಡನ ಎಷ್ಟು ಬ್ಯಾಚ್ವರೆಗೂ ಬೆಳೆಸ್ಬೋದು? ಇದು ಒಂದ್ಸಲ ನಾಟಿ ಮಾಡಿದ್ವಿ ಅಂದ್ರೆ 25ರಿಂದ 30 ವರ್ಷಕ್ಕೆ ಇದನ್ನೇ ಎಂಡ್ ಅನ್ನಂಗೆ ಇಲ್ಲ. ಅದು ನಾವು ಹೆಂಗೆ ಅದನ್ನು ಆರೈಕೆ ಮಾಡ್ತೀವಿ, ಅದು ನಮ್ಗೆ ಹಂಗೆ ಸ್ವಲ್ಪ ಇಳುವರಿ ಆಗಿಬಿಡುತ್ತೆ. 30 ವರ್ಷವರೆಗೂ ಆರಾಮ. ಇದು ನಮ್ದು ಆಲ್ಮೋಸ್ಟ್ ಅಲ್ಲ ಅಂದರೆ ಒಂದು 10 ವರ್ಷದ ಬುಡ ಆಗಿದೆ. 10 ವರ್ಷ ಆದ್ರೂ ಈಗ ನೋಡ್ರಿ ಹೆಂಗೆ ಬರುತ್ತೆ. ಈಗ ಇವು ಬ್ರಾಂಚಸ್, ಮೇನ್ ಬ್ರಾಂಚಸ್ ಇದಾವಲ್ಲ, ಇವನ್ನಷ್ಟೇ ಬಿಡ್ಕೋಬೇಕು. ಈ ಕಡೆ ಸೈಡ್ ಇವೆಲ್ಲ ಇರ್ತಾವಲ್ರಿ, ಇವನ್ನೆಲ್ಲ ತೆಗಿಬೇಕು. ಇವನ್ನೆಲ್ಲ ತೆಗೆದ್ವಿ ಅಂತಂದ್ರೆ ಇದು ಸ್ವಲ್ಪ ಕ್ವಾಲಿಟಿ ಲೀಪ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಈಗ ಅವೆಲ್ಲ ಸೈಡ್ಗೆ ಅದು ಒಂಥರ ಆ ಕಡೆ ಈ ಕಡೆ ಈಗ ಟೊಂಗೆ ಬರುತ್ತಲ್ಲ, ಅದನ್ನ ತೆಗಿಬೇಕು. ಅದನ್ನ ತೆಗೆದು ಅಂದ್ರೆ ಇವೆಲ್ಲ ಚೆನ್ನಾಗಿ ಬರುತ್ತೆ. ಇಲ್ಲಪ್ಪ ಅಂದ್ರೆ ಒಂಥರ ಕುರುಚುಲು ಆಗಿದ್ದಂಗಾಗಿ ಸಣ್ಣ ಎಲೆ ಆಗಿ ಆಮೇಲೆ ಕಡೆಗೆ ಇದು ಲೀಪ್ ಸಣ್ಣದಾಗುತ್ತೆ, ಇಳುವರಿ ಕಡಿಮೆ. ಇದಕ್ಕೆ ರೋಗ ಎಲ್ಲ ಬಂದರೆ ಅದಕ್ಕೆ ಏನಾದರೂ ಇದೆಯಾ ಕಾಪಾಡ್ಕೊಳ್ಳೋಕ್ಕೆ? ರೋಗ ಬರುತ್ತೆ. ಇದು ಇದು ಕಡೆ ಎಲೆ ಸುರುಳಿ ಕೀಟ ಅಂತ ಬರುತ್ತೆ, ಆಮೇಲೆ ಕಡೆಗೆ ಗಂಟು ರೋಗ ಅಂತ ಬರುತ್ತೆ, ಆಮೇಲೆ ಕಡೆಗೆ ಥ್ರಿಪ್ಸ್ ಮೈಡ್ಸ್ ಅಂತ ಬರುತ್ತೆ. ಅವಕ್ಕೆಲ್ಲ ಯಾವುದು ಥ್ರಿಪ್ಸ್ ಮೈಡ್ಸ್ ಅಂತಂದರೆ ಅದಕ್ಕೆ ಕುನುಚಿ, ಇಂಟರ್ಪ್ರಿಟ್, ಆಮೇಲೆ ಕಡೆಗೆ ಅವು ಇನ್ನೂ ಬೇರೆ ಬೇರೆ ಕೆಮಿಕಲ್ ಇದಾವೆ. ಅಂದರೆ ಅದು ನಮ್ಮ ರೇಷ್ಮೆ ಇಲಾಖೆ CSRTO ಸರ್ಟಿಫೈಡ್ ಮಾಡಿರೋ ಔಷಧಿನ ಸ್ಪ್ರೇ ಮಾಡೋಕೆ, ಅದನ್ನ ಬಿಟ್ಟರೆ ಬೇರೆ ಯಾವನ್ನೂ ಸ್ಪ್ರೇ ಮಾಡೋಂಗಿಲ್ಲ. ಅವಾಗಲಿಂದ ನಾನು ಕೇಳೋ ಪ್ರಶ್ನೆಗಳಲ್ಲಿ ನೀವು ತುಂಬ ಸಲ CSRT ಅಂದರೆ ಆ CSRT ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀರಾ? CSRTI ಅಂತಂದರೆ ರೇಷ್ಮೆ ಇನ್ಸ್ಟಿಟ್ಯೂಟ್ ಆಫ್ ಇದು ಮೈಸೂರಲ್ಲೇ ಇರೋದು. CSRTI ಅಂತ ರೇಷ್ಮೆ ಸಂಶೋಧನಾ ಕೇಂದ್ರ ಅಂತ. ಅದು ಇದು ಸೆಂಟ್ರಲ್ ಗೌರ್ಮೆಂಟಿಂದ ಅಲ್ಲೆಲ್ಲ ಸೈಂಟಿಸ್ಟ್ ಇರುತ್ತೆ. ಅವರೆಲ್ಲ ಏನಾದರೂ ನಮಗೆ ಏನೋ ಒಂದು ರೇಷ್ಮೆಗೆ ಸಂಬಂಧಪಟ್ಟದ್ದು ಏನೋ ಒಂದು ರೋಗ ಬಂದ್ರೂ ಅಲ್ಲಿ 10 ಜನ ಸೈಂಟಿಸ್ಟ್ ಇರ್ತಾರೆ. ಅವರೆಲ್ಲ ಅದನ್ನು
ಸರ್ಚ್ ಮಾಡಿ ಅವೆಲ್ಲ ರಿಸರ್ಚ್ ಮಾಡಿ ಅದಕ್ಕೆ ಯಾವ ರೋಗಕ್ಕೆ ಯಾವುದು ಯಾವ ಔಷಧಿ ಹೊಡಿಬೇಕು, ಯಾವ ಕೆಮಿಕಲ್ ಹೊಡಿಬೇಕು ಅವೆಲ್ಲ ರಿಸರ್ಚ್ ಮಾಡಿ ಆಮೇಲೆ ಕಡೆಗೆ ಅದನ್ನು ಯಾವುದೇ ಔಷಧಿ ಆದ್ರೂ ಅವ್ರು ಬಿಡುಗಡೆ ಮಾಡಿರ್ತಾರೆ, ಅದನ್ನು ಅಷ್ಟೇ ನಾವು ಹೊಡಿಬೇಕು. ಇಲ್ಲಪ್ಪ ಅಂತಂದ್ರೆ ಈಗ ರೈತರು ಸುಮಾರು ಈಗ ಬೇರೆ ಬೇರೆ ಕಂಪ್ನಿಗಳೆಲ್ಲ ಇದು ಚೆನ್ನಾಗಿ ಬರುತ್ತೆ ಅದು ಚೆನ್ನಾಗಿ ಬರುತ್ತೆ ಅಂತ ಹೊಡಿಸ್ತಾರೆ. ಆದ್ರೆ ಅವು ಎಲ್ಲ ಭಾಳ ಫೇಲ್ಯೂರ್ ಆಗ್ತಾ ಇದ್ದಾವೆ. ಫಸ್ಟಿಗೆಲ್ಲ ರಿಸಲ್ಟ್ ಕೊಡ್ತಾವೆ, ಇಲ್ಲ ಅಂತಲ್ಲ, ಫಾಸ್ಟಾಗಿ ಯಾವ್ದು ರಿಸಲ್ಟ್ ಕೊಡುತ್ತೋ ಅದು ಫಾಸ್ಟಾಗೇ ಹೋಗುತ್ತೆ ಅಂತ. ಆಮೇಲೆ ಕಡೆಗೆ ಅವೆಲ್ಲ ಏನು ಮಾಡ್ತಾವೆ, 1 ಬೆಳೆ 2 ಬೆಳೆ ಒಳ್ಳೆ ಚೆನ್ನಾಗಿ ಬರುತ್ತೆ ಸೊಪ್ಪು, ಆಮೇಲೆ ಕಡೆಗೆ ಇದು ಆಗುತ್ತೆ, ರೋಗನೂ ಕಂಟ್ರೋಲ್ ಆಗುತ್ತೆ. ಆಮೇಲೆ ಕಡೆಗೆ ಬರ್ತಾ ಏನಾಗುತ್ತೆ ಅಂದರೆ ಹುಳುಗಳೆಲ್ಲ ಚೆನ್ನಾಗಿ ಸೊಪ್ಪು ತಿಂತಾ ಇದಾವೆ. ಲಾಸ್ಟ್ ಇನ್ನೇನು ಗೂಡು ಕಟ್ಟಬೇಕಾಗಿರೋ ಹಂತದಲ್ಲಿ ನಾವು ಚಂದ್ರಿಕೆ ಅಂತ ಹೊಂದಿಸ್ತೀವಿ. ಆ ಚಂದ್ರಿಕೆ ಹೊಂದಿಸಿದ ಮೇಲೆ ಗೂಡು ಕಟ್ಟೆ ಹಾಗೆ ಸುಮ್ಮನೆ ಹಂಗೆ ನಿಲ್ಲುತ್ತೆ. ಅದು ಯಾಕಂದರೆ 7 ದಿನ ನಾವು 4 ಸ್ಟೇಜ್ ಆದಮೇಲೆ 13ರಿಂದ 14 ಫೀಡಿಂಗ್ ಸೊಪ್ಪು ಮೇಯುತ್ತೆ. ಸೊಪ್ಪು ಮೇಯ್ದ ಮೇಲೆ ಅದು ಸಿಲ್ಕ್ ಲ್ಯಾಂಡ್ ಅಂತ ಡೆವಲಪ್ ಆಗಬೇಕು. ಅಂದರೆ ಇದು ರೇಷ್ಮೆ ಸೊಪ್ಪು ತಿಂದ ಮೇಲೆ ಅದು ಗೂಡು ಕಟ್ಟಲೇಬೇಕಲ್ಲ. ಅಂದರೆ ರೇಷ್ಮೆ ಸೊಪ್ಪು ತಿಂದಂಗೆ ಸಿಲ್ಕ್ ಲ್ಯಾಂಡ್ ಅಂತಂದ್ರೆ ಒಳಗೆಲ್ಲ ನಾರಿನ ಅಂಶ ಉತ್ಪತ್ತಿ ಮಾಡ್ಕೊಂಡು ಅದು ಗೂಡು ಕಟ್ಟಬೇಕಾಗಿರೋ ವ್ಯವಸ್ಥೆಯಲ್ಲಿ ಅದು ಈ ಕೆಮಿಕಲ್ ತಿಂತ ಅದೇನೋ ಸ್ಲೋ ಪಾಯ್ಸನ್ ಜಾಸ್ತಿ ಆಗುತ್ತೆ. ಅಲ್ಲಿಗೆ ಗೂಡು ಕಟ್ತೇ ಇರೋದು ಆ ಪ್ರಾಬ್ಲಮ್ ಜಾಸ್ತಿ ಆಗಿರೋದ್ರಿಂದ ನಾವು ಏನು ಕೆಮಿಕಲ್ ಸ್ಪ್ರೇ ಮಾಡ್ಬೇಕಾದ್ರೆ ನಮ್ಮ ರೇಷ್ಮೆ ಇಲಾಖೆದಾರ ಸರ್ಟಿಫೈಡ್ ಮಾಡಿರೋ ಔಷಧಿನೇ ಸ್ಪ್ರೇ ಮಾಡ್ಬೇಕು. ಅದಾದ್ರೂ ಯಾವುದೇ ಔಷಧಿ ಅವರು ನಾವು ರೇಷ್ಮೆ ಇಲಾಖೆದಾರ ಸರ್ಟಿಫೈಡ್ ಮಾಡಿರೋ ಔಷಧಿ ಆದರೂ 15ರಿಂದ 20 ದಿನ ಅಡ್ವಾನ್ಸ್ ಸ್ಪ್ರೇ ಮಾಡಿದ್ರೆ ಅಷ್ಟೇ ನಮ್ಮ ರೇಷ್ಮೆ ಒಳಗೆ ತಿನ್ನಕ್ಕೆ ಬರೋದು. ಇಲ್ಲಪ್ಪ ಅಂದರೆ ಅದು ಪಾಯ್ಸನೇ ಆಗುತ್ತೆ. ಇನ್ನೊಂದು ಹೇಳಿದ್ರಿ ನೀವು ಮಾಹಿತಿ, ನಾವು ಅಲ್ಲಿ ಆಹಾರ ಹಾಕುವಾಗ ಅದು 12 ಎಲೆ ಒಳಗಡೆ ಇರಬೇಕು ಅಂತ ಹೇಳಿದ್ರಿ. ಅದು ಏನು 12 ಎಲೆ ನಮ್ಗೆ ಅದ್ರ ಬಗ್ಗೆ ಏನೂ ತಿಳಿದಿಲ್ಲ, ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೇವೆ. ಅದೇ 12 ಎಲೆ ಅಂತಂದರೆ ಈ ಕೆಳಗಿಂದ ಈಗ ಇವು ಇಲ್ಲಿಂದ 12 ಎಲೆ, ಈ ಕೆಳಗೆ ನೀವೆಲ್ಲ ವೇಸ್ಟ್ ಇವು ಯಾಕಂದ್ರೆ ಅಲ್ಲ ಲೀಪ್ ಕ್ವಾಲಿಟಿ ಇರಲ್ಲ. ಈ 12 ಎಲೆ ಈಗಿದು ಚಾಕಿ ಹುಳಕ್ಕೆ ಇದು ಹಾಕುವ ಸ್ಟೇಜ್ ಬಂದಿದೆ. ಇವನ್ನೆಲ್ಲ ಬಿಡಿಸ್ಕೊತಾವ ನಾವು, ಇವೆಲ್ಲ ಬಿಡಿಸ್ಕೊಂತ ಇಲ್ಲಿವರೆಗೂ ಬಿಡಿಸ್ಕೊಂತವೆ. ಈಗ ಫಸ್ಟ್ ಇವತ್ತು ಆ ಮೊಟ್ಟೆಯಿಂದ ಹುಳ ಹೊರಗೆ ಬಂದಿದೆ ಅಂದರೆ ಇವು 2 ಎಲೆ ಅಷ್ಟ, ಇವು 2 ಎಲೆ, ಇವು 3 ಎಲೆ ಬಿಡಿಸ್ಕೊತವೆ. ಆಮೇಲೆ ಕಡೆಗೆ 2 ಫೀಡಿಂಗ್ ಆದಮೇಲೆ ಇವು 2 ಎಲೆ ಬಿಡಿಸ್ಕೊಂತವೆ. ಆಮೇಲೆ ಕಡೆಗೆ ಇಲ್ಲಿಕ್ಕಿಗೆ ಕಟ್ ಮಾಡ್ಕೊಂತವೆ. 1ನೇ ಜ್ವರ ಸ್ಟಾಪ್ ಆಗಿ 1ನೇ ಜ್ವರದಿಂದ ರಿಸೀವ್ ಆದಮೇಲೆ ಇದು ಇಲ್ಲಿವರೆಗೂ ಮಾತ್ರ 2ನೇ ಜ್ವರವರೆಗೂ ಉಪಯೋಗಿಸ್ತೀರಾ? ಅನಂತರ ಇದೆಲ್ಲ ವೇಸ್ಟಾ ಅಥವಾ ಕಟ್ ಮಾಡೋದು? ಇಲ್ಲ 3ನೇ ಜ್ವರದವರೆಗೂ ನಮ್ಮ CRC ಒಳಗೆ ಇರಂಗಿಲ್ಲ ಅವು ಎಲ್ಲ ರೈತರಿಗೆಲ್ಲ ಹುಳ ಕೊಟ್ಟಿರ್ತವೆ. ಇಲ್ಲಿಗೆ ಮತ್ತೆ ಕಟ್ ಮಾಡ್ತಾವೆ, ಮತ್ತೆ 40 ದಿನಕ್ಕೆ ಮತ್ತೆ ಸೊಪ್ಪು ಬರುತ್ತೆ. ಅಲ್ಲ ಇದು 3ನೇ ಜ್ವರದವ್ರು ಉಪಯೋಗಿಸ್ಕೊಳಕ್ ಆಗೋದೇ ಇಲ್ವಾ? ಬೇರೆ ಬರುತ್ತೆ, ಆದರೆ ಅದು ಇಲ್ಲಿವರೆಗೂ ಅಲ್ಲ ಎಲ್ಲಿ ಬಿಡಿಸ್ಕೊಂಡಿರ್ತವೆ. ಇಲ್ಲಿ 2-3 ಎಲ್ಲಿ ಅವ್ರಿಗೆ ಅದು ಟೈಮಿಂಗ್ ಇರಲ್ಲ, ಹಂಗಾಗಿ ಅವರು ಅದನ್ನು ಯೂಸ್ ಮಾಡಲ್ಲ. ಅದು ಮತ್ತೆ ವೇಸ್ಟೇ, ಅದನ್ನ ಮತ್ತೆ ಕಟ್ ಮಾಡಿ ಮತ್ತೆ ನೆಕ್ಸ್ಟ್ ಬ್ಯಾಚಿಗೆ ಹೊಲ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ನಾವು ರೇಷ್ಮೆ 3ನೇ ಜ್ವರ 4ನೇ ಜ್ವರದಲ್ಲಿ ಎಲೆಯಲ್ಲೇ ತಗೊಂಡೋಗಿ ಈಗ ಸಂಪೂರ್ಣ ಸಮೇತ ಹಾಕ್ತಾರೆ. ಅದು ರೆಂಬೆ ಪದ್ಧತಿ ಅಂದರೆ ಅಲ್ಲಿ ಅವ್ರಿಗೆ ಸುಮಾರು ಜನ ಲೇಬರ್ ಬೇಕಾಗುತ್ತೆ, ಹಂಗಾಗಿ ಲೀಪ್ ಯಾರು ಬಿಡಿಸಲ್ಲ, ಟೊಂಗೆನೆ ಕಟ್ ಮಾಡಿ ಹೋಗಿ ರ್ಯಾಕಿಗೆ ಹಾಕ್ತಾರೆ. ಈಗ ನಾವು ಎಲೆ ಎಲ್ಲ ಬಿಡಿಸ್ಕೊಂತ ಎಲೆ ಬಿಡಿಸಿ ಯಾವ ರೀತಿ ಪದ್ಧತಿ ನೀವು ಮಾಡೋದು? ಎಲೆ ಅಂದರೆ ನಾವು ಮಷಿನ್ಗೆ ಹಾಕ್ತೇವೆ, ಮಷಿನ್ಗೆ ಕಟ್ ಮಾಡಿ ಹಾಕ್ತೇವೆ. ನಾವು ಅಲ್ಲಿ ಬರುವಾಗ ಒಂದು ಯಂತ್ರ ಇತ್ತು, ಆ ಯಂತ್ರದಲ್ಲಿ ನೀವು ಎಲೆಗಳನ್ನೆಲ್ಲ ಸಣ್ಣಾಗಿ ಮಾಡ್ತಾ ಇದ್ರಿ. ಎಲೆ ಎಲ್ಲ ಅಂದರೆ 1 ಇಂಚು ಅರ್ಧ ಇಂಚುವರೆಗೂ ಕಟ್ ಮಾಡಬೇಕು. ಕಟ್ ಮಾಡಿ ಹಾಕ್ತಾ ಈಗ ದೊಡ್ಡ ಎಲೆ ಹಾಕಿದ್ವಪ್ಪ ಅಂದರೆ ಹುಳುಗೆ ಎಲ್ಲ ಸಣ್ಣ, ಅಂದರೆ ಸಣ್ಣ ಹುಳುಗೆಲ್ಲ ಸಿಗಂಗಿಲ್ಲ. ಅದು ಸೊಪ್ಪೆಲ್ಲ ಪುಡಿ ಮಾಡಿ ಹಾಕಿದ್ವಿ ಅಂದರೆ ಸಣ್ಣ ಹುಳುಕೆಲ್ಲ ಸಫಿಷಿಯೆಂಟಾಗಿ ಸಿಗುತ್ತೆ. ಅಂದರೆ ದೊಡ್ಡ ಹುಳುಕಲ್ಲಿ ರೆಂಬೆ ಪದ್ಧತಿ ಅಂದರೆ ಇಲ್ಲಿಗೆ ಕಟ್ ಮಾಡುತ್ತೆ. ಇಲ್ಲಿ ರೆಂಬೆ ಕಟ್ ಮಾಡಿ ಹಾಕಿದ್ರೆ ದೊಡ್ಡ ಹುಳ ಎಲ್ಲ ಹತ್ತಿ ತಿಂತ. ಯಾಕಂದರೆ ಅವು 1ರಿಂದ 3ರಿಂದ 4 ಇಂಚು ಓಡಾಡ್ಕೊಂಡು ಸೊಪ್ಪು ತಿಂತೈತಿ. ಆದ್ರೆ ಸಣ್ಣ ಹುಳ ಅಷ್ಟಾಗಲ್ಲ, ಬೇರೆ ಸೆಂಟಿಮೀಟ್ರ್ ಆ ಕಡೆ ಈ ಕಡೆಗೆ ವೇರಿಯೇಷನ್ ಆಗಲ್ಲ ಅದು. ಹಣ ಯಂತ್ರ ಇತ್ತಲ್ಲ ಅಲ್ಲಿ, ಆ ಯಂತ್ರ ಗೌರ್ಮೆಂಟಿಂದ ಏನಾರ ಸಬ್ಸಿಡಿ ಮೂಲಕ ರೈತರು ತಗೋಬೋದಾ? ಮತ್ತೆ ಆ ಯಂತ್ರನ ಹೇಗೆ ಉಪಯೋಗಿಸ್ಬೇಕು ಅಂತ ರೈತರಿಗೆ ಹೇಳ್ಕೊಡ್ತೀರಾ ಮಿಷಿನ್ ಮುಂದೆನೆ? ಫಸ್ಟ್ ಸ್ಟಾರ್ಟಿಂಗ್ ಈ ಥರ ದೊಡ್ಡ ಎಲೆನ ಈ ಥರ ಬಿಡಿಸ್ಕೊಂಡು ಈ ಮಿಷಿನ್ಗೆ 2 ಕೋಟಿಂಗ್ ಆದಮೇಲೆ ಈ ಥರ 1 ಇಂಚಿನಷ್ಟು ಸೊಪ್ಪು ಪುಡಿ ಆಗುತ್ತೆ. ಇದು ದೊಡ್ಡ ಎಲೆ ಅಂದರೆ ಹುಳುಕೆಲ್ಲ ಸಫಿಷಿಯೆಂಟ್ ಸೊಪ್ಪು ಆಗಲ್ಲ ಅಂತಂದು ಈ ಥರ ಪುಡಿ ಮಾಡಿ. ಇದು ಮಿಷಿನ್ ಖರೀದಿ ಮಾಡ್ತಾ ಇದ್ದೀನಿ ಯಂತ್ರ, ಅದಕ್ಕೆ ಗೌರ್ಮೆಂಟಲ್ಲಿ ಯಾವ್ದಾದ್ರು ಸ್ಕೀಮಲ್ಲಿ ಸಬ್ಸಿಡಿ ಸಿಗುತ್ತೆ ರೈತರಿಗೆ? ಅಂದರೆ ಗೌರ್ಮೆಂಟಲ್ಲಿ ಸಬ್ಸಿಡಿ ಸಿಗುತ್ತೆ. ಅಂದರೆ ಈ ರೇಷ್ಮೆ ಇದ್ರೊಳಗೆಲ್ಲ ಪ್ಯಾಕೇಜ್ ತಗೊಂಡ್ರೆ ಎಲ್ಲ ಮಷಿನ್ಗೆ ಎಲ್ಲದಕ್ಕೂ ಸಬ್ಸಿಡಿ ಸಿಗುತ್ತೆ, ಅವರೇ ಕೊಡ್ತಾರೆ. ಇದು ನಾವೆಲ್ಲ ಓನಾಗಿ ಪರ್ಚೇಸ್ ಮಾಡಿರ್ತೀವಿ. ಈ ಯಂತ್ರ ಶುರು ಮಾಡೋಕೆ ಇವಾಗ ಒಂದ್ಸಲ ಹಾಕೋಕ್ಕಾಗುತ್ತೆ? ಈಗ ಸ್ಟಾರ್ಟ್ ಮಾಡಿ ಹಾಕಿ ನೋಡ್ತಾರೆ ಹೇಗೆ ಬರ್ತೀನಿ ನಾನು. ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗ್ಬೇಕು ಸ್ವಲ್ಪ, ಹಂಗೆ ಇಲ್ಲಿ
ಬೆಂಗಳೂರಲ್ಲಿ ಹೋಗಿ ಸುಮ್ಮನೆ ಈಗ 10,000 15,000 ಕೊಡ್ತಾರೆ, ಅಲ್ಲಿಗೆಲ್ಲ ರೂಮ್ ಬಾಡಿಗೆ ಆಮೇಲೆ ಕಡೆಗೆ ಅವರೆಲ್ಲ ಸುಮ್ಮನೆ ಖರ್ಚು ಅದೆಲ್ಲ ನೋಡಿಬಿಟ್ರೆ ಅಲ್ಲಿ 4,000-5,000 ಉಳ್ಸೋಕ್ಕಾಗಲ್ಲ. ಏನಾದರೂ ಬಂದರೆ ಅವರು ಸ್ವಂತ ಜಮೀನು ಇದ್ದರೆ ಈಗ ರೇಷ್ಮೆ ಕೃಷಿ ಮಾಡೋದರಲ್ಲಿ ಯೋಗ್ಯವಾಗಿದೆ ಅಂತ ನನ್ನ ಅನಿಸಿಕೆ. ನಾವೆಲ್ಲ ಈಗ ನೋಡಿರೋ ಪ್ರಕಾರ ಅಂತಂದರೆ ನಾವು ಮಾಡಿರೋದು ಅಂದರೆ ರೇಷ್ಮೆ ಬೆಳೆ ಉತ್ತಮ ಮಾಡೋದು ಎಲ್ಲ ಯಂಗ್ಸ್ಟಾರ್ ಆಗಲಿ ಬೇರೆ ಯಾರು ಆಗಲಿ. ಯಾಕಂದರೆ ಈಗ ನಾನೇ ಕಂಪೇರ್ ಮಾಡ್ಕೊಂಡ್ರೆ ನಾನು ಡಿಗ್ರಿ ಮುಗಿಸಿ ಇದೇ ಫೀಲ್ಡಿಗೆ ಇಳಿದಿರೋ ನಾನು, ಅದಕ್ಕೆ ಇದು ಮಾಡಿದರೆ ಚಲೋ ಅಂತ ನನಗೆ ಸರ್ ತುಂಬ ಜನ ಅಲ್ಲಿ ಬೆಂಗಳೂರು ಬಂದಿರ್ತಾರೆ, ಅಷ್ಟೆಲ್ಲ 10 ಎಕರೆ ಹೊಲ ಎಲ್ಲ ಇರುತ್ತೆ, ಕೇಳಿದ್ರೆ ಯಾಕೆ ಬಂದೆ ಅಂದರೆ ನೀರಿಲ್ಲ ಅಂತಾರೆ. ಅವರು ಈ ಬೆಳೆನ ಶುರು ಮಾಡ್ಬೋದಾ? ಅಂದರೆ ರೇಷ್ಮೆ ಬೆಳೆ ಮಾಡ್ಬೋದು, ಅಂದರೆ ನೀರಿಲ್ಲ ಅಂತಂದರೆ ಬೋರ್ವೆಲ್ ಈಗ ಸುಮಾರು ಈಗ ಸದ್ಯ ರೀಸೆಂಟಾಗಿ ನೀರು ಹೋಗಿದೆ. ಆದರೆ ನೀವು ನಾಟಿ ಮಾಡಿದ ಮೇಲೆ 3-4 ತಿಂಗಳು ನೀರಿಲ್ಲ ಅಂತಂದ್ರೂ ರೇಷ್ಮೆ ಬೆಳೆ ಬದುಕುತ್ತೆ. ಮತ್ತು ಮಳೆಗಾಲ ಸ್ಟಾರ್ಟ್ ಆದಮೇಲೆ ಬೋರಲ್ಲಿ ನೀರು ಬಂದ ಮೇಲೆ ಮತ್ತೆ ಪುನಃ ಪ್ರಾರಂಭ ಮಾಡ್ಬೋದು. ನೀರು ಹೋಯ್ತು ಅಂತಂದರೆ ನಮ್ಮದು ರೇಷ್ಮೆ ಒಣಗಲ್ಲ, 3-4 ತಿಂಗಳು ನೀರಿಲ್ಲ ಅಂದರೂ ಬದುಕುತ್ತೆ. ಓಕೆ ಸರ್, ಇವಾಗ ಸ್ವಂತ ನೆಲ ಅಂದರೆ ಒಂದು 5 ಕುಂಟೆ ಇರುತ್ತೆ ಅವ್ರ ಹತ್ರ, ಬಟ್ ಬೇರೆ ಲವಣಿ ಹಾಕ್ಕೊಂಡು ರೇಷ್ಮೆ ಎಲ್ಲ ಲೀಸ್ಗೆ ಹಾಕೊಂಡು ಮಾಡ್ಬೋದು. ಸ್ವಂತ ಜಮೀನು ಇದ್ರೆ ಅಷ್ಟೇ ಮಾಡ್ಬೇಕು ಅಂತ ಏನಿರಲ್ಲ. ಓಕೆ, ಲೀಸ್ಗೆ ಹಾಕೊಂಡು ಮಾಡೋದು ಸುಮಾರು ಜನ ಆಯ್ತಾರೆ. ಸರ್ ಈಗ ಸ್ವಂತ ಅಂತ ಈ ಕಟ್ಟಡ ಸ್ವಂತ ಹೊಲದಲ್ಲಿ ಬೇಕಾದ್ರೆ ಏನಿದೆ ಸಾಗಾಣಿಕೆ ಕೇಂದ್ರ ನಿರ್ಮಾಣ ಮಾಡ್ಕೊಂಡು ಮಿಕ್ಕಿರೋದ್ರಲ್ಲಿ ಲವಣಿ ಹಾಕೋಬೋದು, ಮಾಡ್ಕೋಬೋದು, ಅದಕ್ಕೇನು ತೊಂದರೆ ಇಲ್ಲ. ಇದು ಖರ್ಚು ವೆಚ್ಚ ಒಂದು 15 ಲಕ್ಷ ಆಗ್ಬೋದು ಹಂಗೆ. ಸ್ವಂತ ಬಿಲ್ಡಿಂಗ್ ಇತ್ತು ಅಂದರೆ ರೇಷ್ಮೆ ನಾಟಿ ಮಾಡೋದು ಅದನ್ನ 15 ಲಕ್ಷ ರೂಪಾಯಿ ಅಂದರೆ ಎಲ್ಲ ನಾಟಿ ಬಿಲ್ಡಿಂಗ್ ಎಲ್ಲ ಮನೆ ರೆಡಿ ಮಾಡ್ಕೊಂಡು ಅಷ್ಟಾಗುತ್ತೆ. ಸರ್ ಇವಾಗ ಅವನು 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ, ಅವನು ವರ್ಷದಲ್ಲಿ ಏನು ಆದಾಯ ನೋಡ್ಬೋದು? ವರ್ಷದಲ್ಲಿ ಏನು ಆದಾಯ ಅಂತಂದರೆ 2-3 ಎಕರೆ ರೇಷ್ಮೆ ಪ್ಲಾಂಟೇಶನ್ ಮಾಡಿದರೆ ಒಂದು 8-10 ಲಕ್ಷ ರೂಪಾಯಿ ಆದಾಯ ತೆಗಿಬೋದು. ಓಕೆ, ಒಬ್ಬ IT ಎಂಪ್ಲಾಯ್ ಏನು ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಮಾಡಿ ಅಲ್ಲಿ IT ಕಂಪ್ನಿಯಲ್ಲಿ ದುಡಿತಾನೆ, ಅದು ನೀವು ಇಲ್ಲೇ ದುಡಿಬೋದು. ಆರಾಮಾಗಿ ದುಡಿಬೋದು. ಇನ್ನು ಈಗಿನ ಮಾರುಕಟ್ಟೆ ವ್ಯವಸ್ಥೆಯಿಂದ ಸುಮಾರು ರೇಟ್ ಕುಸಿತ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಆಗಿದೆ. ಈಗ 2-3 ವರ್ಷದಿಂದ 1,000-1,100ವರೆಗೂ ರೇಷ್ಮೆ ಗೂಡಿನ ಧಾರಣೆ ಇತ್ತು. ಆವಾಗೆಲ್ಲ ನಾವು ಒಂದು ಎಕರೆ ಜಮೀನಲ್ಲೇ ಒಂದು ತಿಂಗಳಿಗೆ 1.5-2 ಲಕ್ಷ 2.5 ಲಕ್ಷ ರೂಪಾಯಿವರೆಗೂ ಆದಾಯ ತೆಗೆದಿತ್ತು. ಅಂದರೆ ಈಗ ಯಾವ ಇಂಜಿನಿಯರ್ಸು ಏನು ಕಡಿಮೆ ಏನಿಲ್ಲ, ಕೃಷಿ ನಂಬಿದರೆ ಯಾವತ್ತೂ ರೈತನೂ ಇವತ್ತಿನವರೆಗೂ ಹಾಳಾಗಿಲ್ಲ. ಆದರೆ ರೇಷ್ಮೆ ಕೃಷಿ ಮಾಡೋ ಮೆಥಡ್ ಅವರು ಸರಿಯಾಗಿ ಅಳವಡಿಸ್ಕೋಬೇಕು. ನೀವು ಹೇಳಿದ್ರೆ ಆಲ್ರೆಡಿ ಟ್ರೈನಿಂಗ್ ಸಿಗುತ್ತೆ ಮೈಸೂರಿನಲ್ಲಿ, ಅದು ಪಡ್ಕೊಂಡು ಬಂದರೆ ಆರಾಮಾಗಿ ಶುರು ಮಾಡ್ಬೋದು ಕೂಡ. ಓಕೆ ವೀಕ್ಷಕರೇ, ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶನೇ ನಮ್ಮ ಯುವ ಜನತೆಗೆ ಹೆಲ್ಪ್ ಆಗಲಿ ಅಂತ, ಎಸ್ಪೆಷಲಿ ಕರ್ನಾಟಕದವ್ರಿಗೆ. ಇವತ್ತು ನಮ್ಮ ಮಂಜುನಾಥ್ ಅವರು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ, ಅಷ್ಟೊಂದು ಮಾಹಿತಿ ಅವ್ರು ಕೊಟ್ಟಿದ್ದಾರೆ. ಸೊ ಇಷ್ಟು ಮಾಹಿತಿ ಅವ್ರಿಗೆ ಸೂಕ್ತ ಅನ್ಸುತ್ತೆ, ಇದರಿಂದ ಅವ್ರು ಶುರು ಮಾಡ್ಬೋದು. ಸೊ ಮಂಜುನಾಥ್ ಅವರೇ, ಥ್ಯಾಂಕ್ ಯು ಸೋ ಮಚ್. ತುಂಬ ರೈತರಿಗೆ ಅದು ಹೆಲ್ಪ್ ಆಗುತ್ತೆ ವೀಡಿಯೋಸು. ಥ್ಯಾಂಕ್ ಯು ಸರ್.